ದಾನ ಧರ್ಮ ಮಾಡುವುದರಲ್ಲಿ ಮತ್ತು ಪುಸ್ತಕ ಧರ್ಮಾರ್ಥ ಕೊಡುವುದರಲ್ಲಿ ಎತ್ತಿದ ಕೈ. ಇಬ್ಬರೊಂದು ಉದ್ಯಮ ಆರಂಭ ಮಾಡುವಾಗ ನಾವು ಅದಕ್ಕೆ ನಾವೊಂದು ಏನಾದ್ರು ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಇವತ್ತು ಒಂದು 10 ವರ್ಷದ ನಂತರ ಮಂಗಳೂರಿನಲ್ಲಿ ಎಲ್ಲ ಐಟಮ್ಗಳು ಸಿಗುವಂಥದ್ದು ಅತ್ಯಂತ ಪ್ರಸಿದ್ಧವಾದ ಒಂದು ಔಟ್ಲೆಟ್ ಅಂತ ಹೇಳಿದ್ರೆ ಅದು ಮಂಗಳೂರಿನಲ್ಲಿ SL ಬುಕ್ ಹೌಸ್. ಇವತ್ತು 200ಕ್ಕಿಂತಲೂ ಹೆಚ್ಚು ಜನರ ಕೆಲಸದಾಳುಗಳನ್ನಿಟ್ಟುಕೊಂಡು ಸಮಾಜ ಸೇವೆ ಮಾಡುತ್ತಿರುವ ದಿವಾಕರ್ ದಾಸ್ ಅವರಿಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ SLV ಸಂಸ್ಥೆ ಇಷ್ಟು ಬೆಳಿಬೇಕಂದ್ರೆ ಅದಕ್ಕೆ ಒಂದು ಮಾತೃ ಸ್ಥಾನದಲ್ಲಿ ಇದ್ದುಕೊಂಡು ನಮಗೆ ಇವತ್ತು ನಮ್ಮ ಶುಭಾರಂಭಕ್ಕೆ ಬಂದು ನಮ್ಮ ಜೊತೆಗೆ ಇರುವಂತಹ ಚೆನ್ನಮ್ಮ ಮದನಗೌಡ ದಂಪತಿಗಳು ನಮ್ಮ SLV ಸಂಸ್ಥೆಯ ಮೊದಲ ಪ್ರಥಮ ಬಿಲ್ ಅನ್ನ ಉದ್ಘಾಟನೆಗೊಳಿಸಬೇಕಾಗಿ ತಮ್ಮಲ್ಲಿ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇನ್ನಷ್ಟು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಬೆಳಗಲಿ. ನಮ್ಮ ದಿವಾಕರ ದಾಸ್ ದಂಪತಿಗಳು ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಮಾಡುವಂತಹ ವ್ಯವಹಾರದಲ್ಲಿ ಇನ್ನಷ್ಟು ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮ ಆರಾಧ್ಯ ದೇವರಾದಂತಹ ದುರ್ಗಾ ಪರಮೇಶ್ವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ ದೇವರ ಓಂ ಸೌವರ್ಣಾಂ ಭುಜಮಧ್ಯಗಾಂಧ್ರಯಾನಾಂ ಸೌಧಾಮಿನಿ ಸನ್ನಿಭಾಂ ಚಕ್ರಂ ಶಂಖವರಾಭಯಾನದೀಮಿಂದೋ ಕಲಾಮೃತದೀಂ ಗೈವೇಯಾಂಗದಹಾರಕುಂಡಲಧರಾಮಾಕುಂಡಲಾಧೀಸ್ಥಿತಾಂ ಧ್ಯಾಯೇತ್ ವಿಂಧ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ತಪಂಚಾರಣಾಂ ರಣದಾನಾಂ ಪ್ರಸೀದತ್ವಂ ದೇವಿ ವಿಶ್ವಾಸ್ಯಹಾರಿಣಿ ತ್ರೈಲೋಕ್ಯವಾಸಿನಾಂ ಯುಗೆ ಲೋಕಾನಾಂ ವರದಾ ಭವ. ಡಾಕ್ಟರ್ಗೆ ಹೆಣ್ಣು ಕೊಡಿ. ಓ
SLV ಬುಕ್ ಹೌಸ್ ರಾಜ್ಯದ ಹಲವಾರು ಶಾಖೆಗಳನ್ನು ತೆರೆದು ಇಂದು ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ. SLV ಬುಕ್ ಹೌಸ್ನ ಪ್ರತಿ ಒಂದು ಶಾಖೆಯ ಶುಭಾರಂಭದಂದು ಕಟೀಲಿನ ಪೂಜ್ಯ ಅಸ್ರಣರಾಗಿರುವಂತಹ ವೆಂಕಟರಮಣ ಅಸ್ರಣರವರು ಬಂದು SLV ಬುಕ್ ಹೌಸ್ನ ಶಾಖೆಯನ್ನ ಉದ್ಘಾಟಿಸಿ ಪ್ರತಿ ಬಾರಿಯೂ SLVನ ಒಂದು ಯಶಸ್ಸಿಗೆ ತಮ್ಮ ಶುಭ ಹಾರೈಕೆಯನ್ನ ನೀಡಿ ಆಗಮಿಸಿ ಶುಭ ಹಾರೈಸಿದ್ದಾರೆ. ಇದೀಗ ವೇದಿಕೆಯಲ್ಲಿ ಕಟೀಲಿನ ಪ್ರಧಾನ ಅಸ್ರಣರಾಗಿರುವಂತಹ ವೆಂಕಟರಮಣ ಅಸ್ರಣರವರನ್ನು SLV ಬುಕ್ ಹೌಸ್ನ ಮಾಲಕರಾಗಿರುವಂತಹ ಶ್ರೀಮತಿ ದಿವಾಕರ್ ದಾಸ್ ನೇರ್ಲಾಚೆ, ಹೇಮಾವತಿ ದಿವಾಕರ್ ದಾಸ್ ನೇರ್ಲಾಚೆ ಹಾಗೂ ದಿವಾಕರ್ ದಾಸ್ ನೇರ್ಲಾಚೆ ಅವರು ತಮ್ಮ ಗೌರವವನ್ನ ಸಲ್ಲಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇದೀಗ ಕಟೀಲಿನ ಪೂಜ್ಯ ಅಸ್ರಣರಾಗಿರುವಂತಹ ವೆಂಕಟರಮಣ ಅಸ್ರಣ ಇವರಿಗೆ ಭಕ್ತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನ SLV ಬುಕ್ ಹೌಸ್ನ ವತಿಯಿಂದ ನಡೀತಾ ಇದೆ. ತಾವೆಲ್ಲರೂ ಕೂಡ ತಮ್ಮ ಕೈ ಚಪ್ಪಾಳೆಯ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರಿನ ನಮ್ಮೆಲ್ಲರ ಹೆಮ್ಮೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಸಾದ ಭಂಡಾರಿ ಸರ್ ನಮ್ಮ ಕಾರ್ಯಕ್ರಮ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದೆ. ಈಗಾಗಲೇ SLV ಬುಕ್ ಹೌಸ್ ಅನ್ನ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದಂತಹ ಪೂಜ್ಯ ಕಟೀಲು ದೇವಸ್ಥಾನದ ಪ್ರಧಾನ ಅಸ್ರಣರಾಗಿರುವಂತಹ ವೆಂಕಟರಮಣ ಅಸ್ರಣರವರು SLV ಬುಕ್ ಹೌಸ್ ಸಂಸ್ಥೆಗೆ ತಮ್ಮ ಶುಭ ಹಾರೈಕೆಯ ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಸ್ಮೃತಾಹರಸಿ ಭೀತಿ ವಿಶೇಷಜಂತೋಃ ಚೂರು ಸೈಡ್ ಅಂತಾರ ಸ್ಮೃತಾಮತಿಮತೀವ ಶುಭಾಂ ದುಃಖ ಭಯಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. SLV ಬುಕ್ ಹೌಸ್ ಪುತ್ತೂರು ಇದರ ಮಾಲಕರಾದಂತಹ ದಿವಾಕರ್ ದಾಸ್ ಅವರು ಇಂದು ಪ್ರಾರಂಭ ಮಾಡಿದ SLV ಬುಕ್ ಹೌಸ್ ಪುತ್ತೂರಿನ ಶಾಖೆ ಇದರ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಅವರ ಹಿತೈಷಿಗಳೇ, ಹಿರಿಯರೇ, ಕಿರಿಯರೇ, ಎಲ್ಲರಿಗೂ ನಮಸ್ಕಾರ. SLV ಬುಕ್ ಹೌಸ್ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಬಹಳ ಜನಪ್ರಿಯತೆಯನ್ನು ಹೊಂದಿದೆ. ಯಾಕೆಂತ ಹೇಳಿದರೆ ಹಲವು ಕಡೆಗಳಲ್ಲಿ ನಮ್ಮ ಮೈಸೂರಿನಿಂದ ಪ್ರಾರಂಭ ಆಗಿ ಬಹಳಷ್ಟು ತಾಲೂಕುಗಳಲ್ಲಿ ಈ ಸಂಸ್ಥೆ ಶುಭಾರಂಭಗೊಂಡಿದೆ. ಇನ್ನಷ್ಟು ಶಾಖೆಗಳು ಅಂಗಸಂಸ್ಥೆಗಳು ಹುಟ್ಟಿ ಇಲ್ಲಿ ಬುಕ್ ಹೌಸ್ ಹೇಳಿದರೆ ಬರೀ ಬುಕ್ಸ್ ಮಾತ್ರ ಇರೋದಲ್ಲ, ಅದಕ್ಕೆ ಸಂಬಂಧ ಶಾಲೆಗೆ ಏನು ಬೇಕು ವಸ್ತುಗಳು ಅಂತಹ ಎಲ್ಲ ವಸ್ತುಗಳು ಇಲ್ಲಿ ಲಭ್ಯವಿದೆ. ಅದು ಕೂಡ ಇವರೇ ಸ್ವತಃ ಪುಸ್ತಕಗಳನ್ನು ತಯಾರಿಸಿ ಇನ್ನು ಮುಂದಕ್ಕೂ ಬಹಳಷ್ಟು ಸಂಸ್ಥೆಗಳು ಇವರಿಂದ ಪ್ರಾರಂಭಗೊಳ್ಳಿ ಎಲ್ಲ ತಾಲೂಕುಗಳಲ್ಲೂ ಆಗುವಂತೆ ಆಗಲಿ. ದೇವರವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ರಕ್ಷಣೆ ಮಾಡಿಕೊಟ್ಟು
ಅವರ ಮಕ್ಕಳಿಗೂ ಒಳ್ಳೆಯ ಶ್ರೇಯಸ್ಸನ್ನು ದೇವರು ಅನುಗ್ರಹಿಸಲಿ. ಪೂಜ್ಯರಾದ ಶಾಸ್ತ್ರಣ್ಣರ ಪಾದಕ್ಕೆ ನಮಿಸಿ, ಮಾಲಿಂಗೇಶ್ವರನಿಗೂ ನಮಿಸಿ, ಈ ಒಂದು ಹೊಸ SLV ಪುಸ್ತಕ ಭಂಡಾರವು ಪುತ್ತೂರಲ್ಲಿ, ಅದು ವಿವೇಕಾನಂದ ಬಾಗಿಲಲ್ಲಿ ಶುಭಾರಂಭಗೊಳ್ಳುವುದು ಬಹಳ ಸಂತೋಷದ ವಿಷಯ. SLV ಇಡೀ ಮೈಸೂರು ಈ ಭಾಗದಲ್ಲೆಲ್ಲ ಬಹಳ ಹೆಸರುವಾಸಿಯಾದಂಥ ಒಂದಿದು. ಅವರ ದಾನ ಧರ್ಮ ಮಾಡುವುದರಲ್ಲಿ ಮತ್ತು ಪುಸ್ತಕ ಧರ್ಮಾರ್ಥ ಕೊಡುವುದರಲ್ಲಿ ಎತ್ತಿದ ಕೈ. ಇವರಿಗೆ ದೇವರು ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಬೆಳಗಲಿ ಅಂತ ಹೇಳಿ ಆಶಿಸ್ತೇನೆ. ದೇವರ ಅನುಗ್ರಹ ಅವರ ಮೇಲೆ ಸದಾ ಇದೆ, ಯಾಕಂದ್ರೆ ಅವ್ರು ಮಾಡಿದ ಧರ್ಮ ಕೆಲಸಗಳು ಒಳ್ಳೆಯದಿದೆ. ಹೀಗೆ ಇನ್ನೂ ಬೆಳೀತಾ ಹೋಗ್ಲಿ ಅಂತೇಳಿ ಆಶೀರ್ವದಿಸಿ ದೇವರ ಹತ್ರ ಬೇಡಿಕೊಂಡು ಎರಡು ಮಾತನ್ನು ಮುಗಿಸ್ತಾರೆ. ಕಾರ್ಯಕ್ರಮಕ್ಕೆ ದಿವಾಕರ್ ದಾಸ್ ಸರ್ ಅವರ ಕ್ಲಾಸ್ಮೇಟ್ ಆಗಿರುವಂತಹ ಅನ್ನಪೂರ್ಣ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ, ಅನ್ನಪೂರ್ಣ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಪದ್ಮನಾಭ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ರಾಜೇಶ್ ಬನ್ನೂರು ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ನೂತನ ಪ್ರವೀಣ್ ನೆಟ್ಟಾರು ತಾವು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಡ್ಕಿದು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ಶೆಟ್ಟಿ ಬೀಡಿ ಮಚಲಿ ತಾವು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹೌಸ್ ಇದರ ಈ ಒಂದು ಪುತ್ತೂರು ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ನೆರೆದಿರುವಂಥ ಎಲ್ಲ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಮತ್ತು ಅವರ ಕುಟುಂಬದ ಬಂಧುಗಳೇ, ಹಿತೈಷಿಗಳೇ ಹಾಗೂ ಅತಿಥಿಗಳೇ, ಬಹಳ ಒಂದು ಉತ್ತಮವಾದಂಥ ಒಂದು ಕಂಪನಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿ, ಮೈಸೂರಿನಲ್ಲಿ ಒಂದು ಬಹಳ ದೊಡ್ಡ ಫ್ಯಾಕ್ಟರಿ ಇದೆ ಅವರದ್ದು, ಅಲ್ಲಿಂದ ಪ್ರಾರಂಭ ಮಾಡಿ ದಕ್ಷಿಣ ಕನ್ನಡದಲ್ಲಿ ಸಹ ಅನೇಕ ಶಾಖೆಗಳನ್ನು ಹೊಂದ್ತಾ ಇರುವಂಥ SME ಬುಕ್ ಹೌಸ್ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಅವರ ಒಂದು ಈ ಒಂದು ವ್ಯಾಪಾರ ಉದ್ಯಮವು ಬೆಳಗಲಿ, ಅದಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾನೆ. ಈಗಾಗಲೇ ಅತಿಥಿಗಳು ಹೇಳಿದಂತೆ ಅನೇಕ ದಾನ ಧರ್ಮಗಳನ್ನು ಮಾಡುತ್ತಿರುವಂಥ ಅನೇಕ ದೇವಸ್ಥಾನಗಳಿಗೆ, ಶಾಲೆಗಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಇರುವಂಥ, ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇರುವಂಥ ಕೆಲಸವನ್ನು ಎಲೆಮರೆಯಲ್ಲಿರುವಂತಹ ಕಾಯಿಯಂತೆ ಮಾಡುತ್ತಿರುವ ಶ್ರೀ ದಿವಾಕರ್ ದಾಸ್ ನೇರ್ಲಾಜೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಈ ಒಂದು ವ್ಯಾಪಾರ ಉದ್ಯಮವು ಬೆಳಗಲಿ, ಪುತ್ತೂರಿನ ಜನರಿಗೆ, ಪುಸ್ತಕ ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗಲಿ ಅಂತ ಹೇಳುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೂರುವ ಅತಿಥಿಯಾಗಿ ಉಪಸ್ಥಿತರಿರುವಂತಹ ರಾಜರಮೇಶ್ ಶೆಟ್ಟಿ ಕೋಲ್ಪಗುತ್ತಿ ಸರ್ ಅವರು SME ಬುಕ್ ಹೌಸ್ ಸಂಸ್ಥೆಗೆ ಶುಭ ಹಾರೈಕೆಯ ನುಡಿಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೇವೆಯ ಅಧಿಪತಿಯಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸಿಕೊಳ್ಳುತ್ತಾ, ಇವತ್ತು ಒಂದು ಒಳ್ಳೆಯ ಶುಭ ದಿನ. ನಮ್ಮ ಇಡ್ಕಿದ್ದು ಗ್ರಾಮದ ಸುಪುತ್ರ ದಿವಾಕರ್ ದಾಸ್ ಅವರ 13ನೇ ಫ್ರಾಂಚೈಸಿಯನ್ನು ಉದ್ಘಾಟನೆಗೊಳ್ಳುವಂಥ ಸಂದರ್ಭ. ಬಂಧುಗಳೇ, ನಾವೆಲ್ಲ ಮೀಡಿಯಾಗಳಲ್ಲಿ ಗಮನಿಸಿರ್ಬೋದು, 0ಯಿಂದ 100 ಕೋಟಿಗೆ ಹೋದಂತಹ ಒಂದಷ್ಟು ಕಥೆಗಳನ್ನು ನಾವೆಲ್ಲ ಕೇಳಿರ್ಬೋದು. ಒಂದು ಸಂದರ್ಭದಲ್ಲಿ ದಿವಾಕರ್ ದಾಸ್ ಅವರನ್ನು 20 ವರ್ಷಕ್ಕೆ ಮೊದಲು 0ಯಲ್ಲಿದ್ದವರು ಇವತ್ತು 1000 ಕೋಟಿಯ ಯಜಮಾನ ಆಗಿದ್ದಾರೆ. ಆ ಒಂದು ನಮಗೆಲ್ಲ ಹೆಮ್ಮೆ, ಇಡಿಕಿದ್ದು ಗ್ರಾಮದ ಎಲ್ಲ ಜನಗಳಿಗೆ. ಏನಂತ ಕೇಳಿದರೆ, ಒಂದು ದೇವರು ಒಂದು ವ್ಯಕ್ತಿಯ ಕೈ ಹಿಡಿದರೆ ಎಲ್ಲಿಂದ ಎಲ್ಲಿಗೆ ಮುಟ್ಟಬಹುದು ಹೇಳೋದಕ್ಕೆ ಒಂದು ಜ್ವಾಲಂತ ಉದಾಹರಣೆ ದಿವಾಕರ್ ದಾಸ್ ಅವರು. ಆ ಕಷ್ಟದ ದಿನಗಳು, ಅಲ್ಲಿಂದ ಬಿಡೋದು, ಮೈಸೂರಿಗೆ ಹೋದದ್ದು, ಅಲ್ಲಿ ಸುಮಾರು 50 ಕೋಟಿಯ ಫ್ಯಾಕ್ಟ್ರಿ ಮಾಡಿದ್ದು, 13ನೇ ಶಾಪ್ ಉದ್ಘಾಟನೆ ಮಾಡಿದ್ದು, ಇವತ್ತು ಪುಸ್ತಕ ಕ್ಷೇತ್ರದಲ್ಲಿ ITC ಮತ್ತು MSIL ಅನ್ನುವ ದೈತ್ಯ ಏನು ಸಂಸ್ಥೆಗಳ ಇದರಲ್ಲಿ ಪೈಪೋಟಿ ಮಾಡಿ ಕರ್ನಾಟಕದಲ್ಲಿ ಬಂದು 3ನೇ ಸ್ಥಾನದಲ್ಲಿ ನಿಂತದ್ದು. ಇದೆಲ್ಲ ಕನಸಿನ ಹಾಗೆ ನಮಗೆ ಅನಿಸ್ತಾ ಇದೆ. ಏನು ಸಾಧಾರಣ ವಿದ್ಯಾವಂತ, ಕಡು ಬಡತನದ ಮನೆಯಿಂದ ಹೋಗಿ ಇವತ್ತು
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ದೇವಸ್ಥಾನಗಳಿಗೆ ದಾನವನ್ನು ಮಾಡುವಂಥದ್ದು. ಇಂತಹ ವ್ಯಕ್ತಿಯಾಗಿ ಬೆಳೀತಾರೆ ಅಂತ ಹೇಳಿ ನಾನು 15-20 ವರ್ಷದ ಮೊದಲು ನೆನೆಸಿರಲಿಲ್ಲ. ಆ ಬೆಳೆದಾಗೆ ಅವನ ಹೃದಯ ಕೂಡ ಬೆಳೆದಿದೆ. ನಮಗೆ ಸಂತೋಷ ಏನು ಅಂತ ಕೇಳಿದರೆ, ಆ ಒಂದು ವ್ಯಕ್ತಿ ಎತ್ತರ ಆಗಬೇಕಾದ್ರೆ ಅವನ ಹೃದಯ ಚಿಕ್ಕದಾಗ್ತಾ ಇರ್ತದೆ. ಆದರೆ ಏನು ದಿವಾಕರ್ ದಾಸಲ್ಲಿ ಏನಿದೆ ಅಂತ ಕೇಳಿದ್ರೆ, ಬೆಳೀತಾ ಹೋಗಬೇಕಾದ್ರೆ ಅವರ ಹೃದಯ ಕೂಡ ಬೆಳೀತವೆ. ತುಂಬ ಜನರಿಗೆ ಆರ್ಥಿಕ ಸಹಕಾರ ಮಾಡುವಂಥದ್ದು, ಪುಸ್ತಕ ಕೊಡುವಂಥದ್ದು. ಉದಾಹರಣೆಗೆ ಡಾಕ್ಟರ್ ನಮ್ಮ ಸುರೇಶ್ ಪುತ್ರರ ದೇವಸ್ಥಾನಕ್ಕೆ ಅಲಂಕಾರ ಮಾಡುವಂಥ, ಕೋಲೆಪ್ಪೆ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡುವಂಥದ್ದು, ತುಂಬ ದಾನ ಧರ್ಮಗಳನ್ನು ಮಾಡುವಂಥ ಹೃದಯ ಶ್ರೀಮಂತಿಗೆ ನಮ್ಮ ದಿವಾಕರ್ ದಾಸ್ ಅವರಲ್ಲಿ ಇದೆ. ಸಂತೋಷ ನಮಗೆಲ್ಲ. ಒಂದು ಶಾಲೆಗಳಿಗೆಲ್ಲ ಹೋಗಿ ಒಂದು ಮಾಡೆಲ್ ಆಗಿ ದಿವಾಕರ್ ದಾಸ್ ಅವರನ್ನು ತೋರಿಸ್ಬೋದು. ಏನು ವಿದ್ಯಾಭ್ಯಾಸವೇ ನಮಗೆ ಭಾರಿ ದೊಡ್ಡದಲ್ಲ, ಒಳ್ಳೆಯ ಹೃದಯ ಇದ್ದವರು ಎತ್ತರ ಜಾಗಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇದೆ ಹೇಳುವಂಥದ್ದನ್ನು ದಿವಾಕರ್ ದಾಸ್ ಅವರ ಉದಾಹರಣೆ ಕೊಟ್ಟು ಹೇಳ್ಬೋದು. ತುಂಬ ಎತ್ತರಕ್ಕೆ ಬೆಳೆದ 13ನೇ ಫ್ರಾಂಚೈಸಿ ಬ್ರ್ಯಾಂಚನ್ನು ನಾವು ಉದ್ಘಾಟನೆ ನಮಗೆ ಸಂತೋಷ ತಂದಿದೆ. ಈ ಬ್ರ್ಯಾಂಚಿನ ವಿಶೇಷತೆ ಏನು ಅಂತ ಕೇಳಿದರೆ, ಇದು ಅವರ ಒಂದು ಕನಸು ಏನು ಅಂತ ಕೇಳಿದರೆ, ಇಲ್ಲಿ ಲಾಭಾಂಶಕ್ಕೆ ಅವರು ಈ ವ್ಯಾಪಾರವನ್ನು ಮಾಡ್ತಾ ಇಲ್ಲ. ನನ್ನ ಊರಿನಲ್ಲಿ ಒಂದು ಶಾಪ್ ಓಪನ್ ಆಗಬೇಕು ಹೇಳುವ ದೃಷ್ಟಿಯಿಂದ ಅತ್ಯಂತ ಕನಿಷ್ಠ ದರದಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ, ಪುಸ್ತಕಗಳು ಮತ್ತು ಟಾಯ್ಸ್ಗಳು ಸಿಗ್ತದೆ. ನಾವೆಲ್ಲ ಕಸ್ಟಮರ್ಗಳಾಗಿ ಪರ್ಚೇಸ್ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ, ದಿವಾಕರ್ ದಾಸ್ ಅವರ ಮುಂದಿನ ಶಾಪ್ಗಳು ಕೂಡ ಅತ್ಯಂತ ವೇಗವಾಗಿ ಬೆಳೀಲಿ, ಇನ್ನೂ ಶಾಖೆಗಳು ಉದ್ಘಾಟನೆಗೊಳ್ತಾ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ದಿವಾಕರ್ ದಾಸ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಾವು ಬಹಳ ಸಂತಸದಿಂದ ಒಬ್ಬರ ತಾಯಿಯನ್ನು ನಾವು ನೋಡ್ತಾ ಇದ್ದೇವೆ. ನಮಗೆಲ್ಲರಿಗೂ ತಾಯಿ, ಆದರೆ SLV ಬುಕ್ ಹೌಸ್ ಮಾಲಕರಾಗಿರುವಂತಹ ದಿವಾಕರ್ ದಾಸ್ ಸರ್ ಅವರಿಗೆ ಅವರ ನೆಚ್ಚಿನ ಗುರುಗಳು ಭವಾನಿ ಟೀಚರ್ ಇವತ್ತು ನಮ್ಮ ಈ ಒಂದು ಶುಭಾರಂಭ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಒಂದು ಉತ್ತಮವಾದಂತಹ ಗುರು ಇದ್ದರೆ ಉನ್ನತವಾದ ಗುರಿಯನ್ನ ತಲುಪಲು ಸಾಧ್ಯ ಎನ್ನುವಂತಹ ಒಂದು ವ್ಯಕ್ತಿತ್ವದೊಂದಿಗೆ ತಮ್ಮ ಗುರುಗಳಾಗಿದ್ದುಕೊಂಡು ತಮ್ಮ ಶಿಷ್ಯನ SLV ಬುಕ್ ಹೌಸ್ ಸಂಸ್ಥೆಯ ಈ ಒಂದು ಶುಭಾರಂಭಕ್ಕೆ ಪ್ರೀತಿಯಿಂದ ಆಗಮಿಸಿ ಶುಭ ಹಾರೈಸಿದಂತಹ ನಮ್ಮ ವೇದಿಕೆಯಲ್ಲಿರುವಂತಹ ಹಿರಿಯರಾಗಿರುವಂತಹ ಭವಾನಿ ಟೀಚರ್ ಅವರಿಗೆ ತಾವೆಲ್ಲರೂ ಕೂಡ ಜೋರದ ಕೈ ಚಪ್ಪಾಳೆಯ ಮೂಲಕ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಸೇರಿರುವ ಎಲ್ಲರಿಗೂ ಶುಭವಂದನೆಗಳು. ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅನಿಸುವುದಿಲ್ಲ. ಯಾಕಂದರೆ ದಿವಾಕರ್ ದಾಸನ ಒಂದು ವ್ಯಕ್ತಿತ್ವ ನಮ್ಮೆಲ್ಲರನ್ನು ಬಾಯಿ ಮುಚ್ಚಿಸುವಂಥದ್ದು. ನನ್ನ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಬಹಳ ಬಹಳ ಸಂತೋಷ ಪಡ್ತೇನೆ. ಮುಖ್ಯ ಯಾಕಂತ ಹೇಳಿದರೆ, ಒಳ್ಳೆಯ ಶ್ರೀಮಂತ ಮನಸ್ಸಿನಿಂದ ಬಂದ ವಿದ್ಯಾರ್ಥಿ ಮಕ್ಕಳು ಅವರ ತಂದೆ ತಾಯಿಗಳ ಆರ್ಥಿಕ ಶಕ್ತಿ, ಅವರ ಮನೆಯಲ್ಲಿರುವಂತಹ ಹಿರಿಯರ ವಿದ್ಯಾಭ್ಯಾಸದ ಶಕ್ತಿ, ಇದರಿಂದ ಮುಂದೆ ಬರುವುದು ಸಾಮಾನ್ಯ, ಅದು ದೊಡ್ಡ ವಿಷಯ ಅಲ್ಲ. ದಿವಾಕರ್ ದಾಸ್ ಅದಕ್ಕೆ ಪೂರ್ಣವಾಗಿ ಅಪರೂಪದ ವ್ಯಕ್ತಿ. ನಾನು ಕಣ್ಣಾರೆ ಕಂಡಂಥದ್ದು. ಈಗ ಅವರಲ್ಲಿ ಹೇಳಲಿಕ್ಕೆ, ಈ ಸಭೆಯಲ್ಲಿ ಹೇಳಲಿಕ್ಕೆ ನನಗೆ ನಿಜವಾಗಿ ಸಂತೋಷ ಆಗ್ತದೆ. ಒಂದು ಕಡೆಯಿಂದ ಹೇಳಬಾರ್ದು ಅಂತ, ಯಾಕಂದರೆ ಅವರ ಜೀವನದ ಬಡತನ ಅಷ್ಟರವರೆಗಿತ್ತು. ಅದನ್ನು ಎಣಿಸಿಕೊಂಡು ಈಗ ನಿಜವಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ.
ಈಗ ಇದು ಮೊದಲು ಮಾತಾಡಿ ರಾಜಾರಾಮ್ ಶೆಟ್ಟಿ ಹೇಳಿದ್ರು, ಮನುಷ್ಯನಿಗೆ ಶ್ರೀಮಂತಿಗೆ ಬಂದಾಗ ಅವನೇನ್ ಮಾಡ್ತಾನೆ ಅಂದ್ರೆ ಕಾಣದ ರೀತಿಯಲ್ಲಿ ಇರ್ತಾರೆ, ಇನ್ನೊಬ್ಬರಿಗೆ ಕಾಣಿಸುವುದಿಲ್ಲ, ಅವರು ಮಾತ್ರ ಕಾಣಿಸುವುದು. ಯಾಕಂದ್ರೆ ಅವರಿಗೆ ಇನ್ನೊಬ್ಬರ ಬಡತನ ಅರ್ಥ ಆಗುವುದಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನೋಭಾವನೆ ಬರುವುದಿಲ್ಲ, ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಇಟ್ಟುಕೊಳ್ತಾರೆ. ಅದಕ್ಕೆ ಪೂರ್ಣವಾಗಿ ಒಂದು ಅಪರೂಪದ ವ್ಯಕ್ತಿ ದಿವಾಕರ್ ದಾಸ್. ಅವರಿಗೆ ಎಷ್ಟು ಬಂದಿದೆ ಅದರಲ್ಲಿ ಮುಕ್ಕಾಲಂಶವನ್ನು ಕೂಡ ಅವರು ಸಮಾಜ ಸೇವೆಗಾಗಿ ವಿನಿಯೋಗಿಸ್ತಾ ಇದ್ದಾರೆ. ಯಾಕಂತೇಳಿ ನಾನೊಂದು ಅವರು ಕಲಿತ ಶಾಲೆ ಚಂದಳಿಕೆ ಸರ್ಕಾರಿ ಶಾಲೆ, ಅದು ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ಅದನ್ನು ನಾವೊಂದು ಸಮಾನ ಮನಸ್ಕ ಒಂದು ಸಂಘ ಸ್ಥಾಪಿಸಿ ಅದನ್ನು ಪುನರುತ್ಥಾನ ಮಾಡಿದ್ದೇವೆ. 2016ರಲ್ಲಿ ಆ ಶಾಲೆಯನ್ನು ನಾನು ಒಂದು ವಿದ್ಯಾವರ್ಧಕ ಸಂಘ ಅಂತ ಮಾಡಿ ಅದನ್ನು ಅಡಾಪ್ಟ್ ಮಾಡಿಕೊಂಡಿದ್ದೇನೆ. ಆಗ ದಿವಾಕರ್ ದಾಸ್ ಎಂಬ ನಮ್ಮ ಶಾಲೆ ಒಬ್ಬರು ವಿದ್ಯಾರ್ಥಿ ಒಂದು ಒಳ್ಳೆಯ ಮಟ್ಟದಲ್ಲಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳಷ್ಟು ಸಹಾಯ ಮಾಡ್ತಾರೆ ಅಂತ ಹೇಳಿ ಕೇಳಿದ್ದೆ. ಸಾಮಾನ್ಯ ಅವರು ಶಾಲೆ ಬಿಟ್ಟು ಒಂದು 25 ವರ್ಷ ನನಗೆ ಅವರ ಸಂಪರ್ಕವೇ ಇರಲಿಲ್ಲ. ದಿವಾಕರ್ ದಾಸ್ ಎಂಬ ವಿದ್ಯಾರ್ಥಿನಲ್ಲಿ ಇದ್ದದ್ದು ಹೌದು, ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ಕೇಳಿಕೊಂಡಿದ್ದೆ, ಆದರೆ ಅವರನ್ನು ಸಂಪರ್ಕಿಸುವಂತ ಸಂದರ್ಭ ನನಗೆ ಬರಲಿಲ್ಲ. ಆಗ ನನಗೆ ಆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಟ್ಟದ್ದು ನನ್ನ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದಂತಹ ರವಿಪ್ರಕಾಶ್. ದಿವಾಕರ್ ದಾಸ್ ಮತ್ತು ರವಿಪ್ರಕಾಶ್ ಬಹಳ ಆತ್ಮೀಯ ಗೆಳೆಯರಾಗಿದ್ರು. ಹೀಗೆ ನಾನು ಮಾತಾಡ್ತಾನೆ ಸಲ ಅವ್ರ ಹತ್ರ ಹೇಳುವಾಗ ಮುಂದಿನ ಗಣೇಶೋತ್ಸವಕ್ಕೆ ಬರ್ತಾರೆ ದಿವಾಕರ್ ದಾಸ್ ಅಂತ ಹೇಳಿ ನಾನು ಅವರನ್ನು ಸಂಪರ್ಕಿಸಿ, ಆ ಒಂದು ಸಂಪರ್ಕ ಅಂದಿನಿಂದ ಇಂದಿನವರೆಗೆ ಸಾಧಾರಣ 2018ರಲ್ಲಿ ಆ ಸಂದರ್ಭ ಬಂತು. ಅಂದಿನಿಂದ ಇಂದಿನವರೆಗೆ ನಮ್ಮ ಶಾಲೆಗೆ ಪರಿಪೂರ್ಣವಾದ ಒಂದು ಸಹಕಾರವನ್ನು ನೀಡ್ತಾ ನಮ್ಮ ಶಾಲೆಯ ಬೆಳವಣಿಗೆಯ ಹಂತಕ್ಕೆ ಒಂದು ಪಿಲ್ಲರ್, ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳ್ಬೋದು, ಅಂತ ಒಂದು ಪಿಲ್ಲರ್ ಆಗಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಶಾಲೆಗೆ ಒಂದು ಸಂಪೂರ್ಣವಾದ ಕೊಠಡಿ ಅವರ ತಂದೆ ತಾಯಿಯವರ ಸ್ಮಾರಕಕ್ಕೆ, ಹಾಗೆ ಅವರು ನಮ್ಮ ಸಂಪರ್ಕಕ್ಕೆ ಬಂದಂದಿನಿಂದ ನಮ್ಮ ಶಾಲೆಯಲ್ಲಿ LKG UKG ತರಗತಿಗಳನ್ನು ಆರಂಭಿಸಿ ಅದರ ಸಂಪೂರ್ಣ ಖರ್ಚನ್ನು ಅವರು ಭರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳಿಗೂ ಉಚಿತ ಪುಸ್ತಕ, ನನ್ನ ವಿದ್ಯಾವರ್ಧಕ ಸಂಘಕ್ಕೆ ಸಂಪೂರ್ಣವಾದ ಸಹಕಾರ. ಹೀಗೆ ಹೇಳಿಕೊಂಡು ಹೋದರೆ ಬಹಳಷ್ಟು ನಾನು ಹೇಳಬೇಕಾಗ್ತದೆ. ಎಲ್ಲರಿಂದ ಮಿಗಿಲಾಗಿ ಅವರಿಗೆ ನಮ್ಮಲ್ಲಿರುವಂತಹ ಪ್ರೀತಿ, ಆ ಒಂದು ತಾಯಿಯ ಪ್ರೀತಿ ನನ್ನನ್ನು ನಿಜವಾಗಿ ಬಾಯಿ ಮುಚ್ಚುತ್ತದೆ. ಶಾಲೆಗೆ ಬಂದರೂ ಅಷ್ಟೇ ಎಲ್ಲಾ ಮಕ್ಕಳಿಗೆ, ಎಲ್ಲಾ ಗುರುಗಳಿಗೆ ಭಾರಿ ಒಂದು ಶ್ರೇಷ್ಠ ಮಟ್ಟದ ಸತ್ಕಾರವನ್ನು ನೀಡುವಂತಹ ಒಂದು ವ್ಯಕ್ತಿ, ಅಪರೂಪದ ವ್ಯಕ್ತಿ ದಿವಾಕರ್ ದಾಸ್. ಶ್ರೀಮಂತಿಗೆ ಬೆಳೆದಾಗ ಅದನ್ನು ಇತರರಿಗೆ ಹಂಚಿ ತಾನು ಸಂತೋಷ ಪಡುವಂತಹ ಗುಣ, ಇಂತಹ ಗುಣ ಎಲ್ಲರಲ್ಲಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಅವರ ಜೀವನ ಹಾಗೆ ಅವರು ತನ್ನ ಸಂಸಾರವನ್ನು ಅದೇ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರ ಧರ್ಮಪತ್ನಿ, ಅವರ ಮಕ್ಕಳು, ಇವರೆಲ್ಲರೂ ಒಂದು ಸುಸಂಸ್ಕೃತವಾದಂತಹ ನೆಲೆಯಲ್ಲಿದ್ದಾರೆ. ಅವರನ್ನು ಕೂಡ ಅದೇ ರೀತಿ ಬೆಳೆಸಿ ಸಮಾಜದಲ್ಲಿ ಯೋಗ್ಯ ಮಕ್ಕಳನ್ನಾಗಿ, ಅವರ ಮಕ್ಕಳನ್ನು ಯೋಗ್ಯರನ್ನಾಗಿ ಬೆಳೆಸಿ ಆ ದೇವರು ಅವರಿಗೆ ಪೂರ್ಣವಾದ ಆಶೀರ್ವಾದ ಮಾಡಲಿ. ಇನ್ನಷ್ಟು ಇಂತಹ ಸಂಸ್ಥೆಗಳನ್ನು ಆರಂಭಿಸಿ ಜನರ ಪ್ರೀತಿಗೆ ಪಾತ್ರರಾಗಲಿ, ಹಾಗೆ ಎಲ್ಲರಿಗೂ ಸಹಕಾರ ಮಾಡ್ತಾ ಬರಲಿ. ದೇವರು ಇಂತಹ ಸಹಕಾರ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಸದಾ ಕರುಣಿಸಲಿ ಅಂತ ಬೇಡಿಕೊಂಡು ಪೂರ್ಣವಾದ ಆಶೀರ್ವಾದದೊಂದಿಗೆ ಅವನನ್ನು ನಾನು ವಂದಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ದಿವಾಕರ್ ದಾಸ್ ಸರ್ ಅವರು SLE ಬುಕ್ ಹೌಸ್ ಸ್ಥಾಪನೆ ಮಾಡಿದ್ಮೇಲೆ ಉದ್ಯೋಗಿಯಾಗಿ ಇದ್ಕೊಂಡು ಎಷ್ಟು ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ನೀವು ಹೇಳಿದ್ರಿ. ಆದ್ರೆ ನಮ್ದೊಂದು ಆಸೆ, ಅವರು ಸ್ಟೂಡೆಂಟ್ ಲೈಫಲ್ಲಿ ಹೇಗಿದ್ರು? ನಿಮ್ಮ ಲೈಫಲ್ಲಿ ಸ್ಟೂಡೆಂಟ್ ಲೈಫ್ ನಿಜವಾಗಿ ಬಹಳ ಕಷ್ಟದ ಮನೆಯಿಂದ ಬರ್ತಿದ್ದವರು. ಅಂದ್ರೆ ಅವರು ನಮ್ಮಲ್ಲಿಗೆ ಬರುವಾಗ ಅವರ ಹಿಂದಿನ ಒಂದು ಶಾಲೆಯಿಂದ ಒಂದು 5ನೇ ತರಗತಿಗೆ ಬಂದರು. ಬಹುಶಃ ಆ ಶಾಲೆಯಲ್ಲಿ ಅವರಿಗೆ ಸಿಕ್ಕಿದಂತಹ ಶೈಕ್ಷಣಿಕ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲದೆ ನಮ್ಮಲ್ಲಿಗೆ ಬರುವಾಗ ಅವರಲ್ಲಿ ಏನೂ ಇರಲಿಲ್ಲ, ಸತ್ಯವಾಗಿ ಹೇಳ್ತೇನೆ ನಾನು. ಆದರೆ ಅವರಲ್ಲಿ ಸಂಸ್ಕಾರ ಇತ್ತು. ಅವರನ್ನು ತೀಡ್ಲಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿತ್ತು. ನಿಜವಾಗಿ ನಾನು ಹೇಳ್ತೇನೆ, ಬಹಳಷ್ಟು ನಮ್ಮ ಕೈಯಿಂದ ಪೆಟ್ಟು ತಿಂದು ಬೆಳೆದಂತಹ ಒಂದು ಹುಡುಗ. ನಾನು ಹೇಳಬಾರ್ದು, ಯಾಕಂದ್ರೆ ಅವರ ಈ ಸಂದರ್ಭದಲ್ಲಿ ಹೇಳಿದ್ರೆ ಹೌದಾ ದಿವಾಕರ್ ದಾಸ್ ಹಾಗಿದ್ರ ಅಂತ ನಿಮ್ಮ ಮನಸ್ಸಿಗೆ ಯಾರಿಗೂ ಬರೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ನಾವು ಅವರನ್ನು ಹಾಗೆ ಬೆಳೆಸಿರು. ನಮ್ಮ ಶಾಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸಗಳಿಗೆ ಒಳ್ಳೆಯ ಸಂಸ್ಕಾರ,
ಆ ಮಕ್ಕಳು ಮುಂದಿನ ಜೀವನದಲ್ಲಿ ಈ ಸಮಾಜದಲ್ಲಿ ಒಳ್ಳೆದು ಬೆಳೆಸಬೇಕು ಅಂತ ಹೇಳಿ ಒಂದು ಧ್ಯೇಯ ಇತ್ತು ನಮಗೆ. ನಾವು ಕಲಿಸಿದ್ದನ್ನು ಅವರು ಕಲೀಲೇಬೇಕು. ಕಲಿಯದಿದ್ದ ಬಿಡ್ಲಿ. ನನ್ನ ವೈಯಕ್ತಿಕ ಆಲೋಚನೆ ಏನು ಹೇಳಿದ್ರೆ, ನಾನು ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದ್ದೇನೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ನಾನು ಕಲಿಸುವ ಮಕ್ಕಳನ್ನು ಬೆಳೆಸಿದ್ದೇನೆ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕಂದ್ರೆ ಯಾವ ಮಕ್ಕಳನ್ನು ನಾನು ಅವರು ಹೋಗ್ಲಿ ಕಲ್ತ್ರೆ ಸಾಕು, ಹೌದು ಅವರ ಅಪ್ಪ ಅಮ್ಮನಿಗೆ ಹೋಯ್ತು, ಇಂಥ ಮನೋಭಾವ ನನಗೆ ಇಲ್ಲಿ ನನ್ನ ಸುಮಾರು ನನ್ನ ವಿದ್ಯಾರ್ಥಿಗಳ ಎದುರು ಇದ್ದಾರೆ ಆ ಕಡೆ ಇದ್ದು ಅವ್ರು ಕಾಣಬಹುದು. ಯಾಕಂದ್ರೆ ನಾನು ಒಬ್ರು ಜೋರಿನ ಟೀಚರ್ ಅಂತ ಲೆಕ್ಕ, ಶಾಲೆಯಲ್ಲಿ ಅವರು ಜೋರಿನ ಟೀಚರು ಅಂತ. ಆ ಜೋರು ನನಗೆ ನಿಜವಾಗಿಯೂ ತುಂಬಾ ಪ್ಲಸ್ ಆಗಿದೆ. ಯಾಕಂದ್ರೆ ನಾನು ಎಲ್ಲಿ ಸಮಾಜದಲ್ಲಿ ಹೋದ್ರು ಸಹ ನನ್ನ ವಿದ್ಯಾರ್ಥಿಗಳು ನನ್ನ ಹತ್ತಿರ ಬರ್ತಾರೆ. ನಾನು ಆಗ ಕಲಿಸದಿರ್ತಿದ್ರೆ ಈಗ ಅವ್ರು ದೂರ ದೂರ ಹೋಗ್ತಿದ್ರು. ಯಾಕಂದ್ರೆ ಅವರು ಏನು ಕಲಿಸಲಿಲ್ಲ, ನಮ್ಗೆ ಏನು ಮಾಡಲಿಲ್ಲ, ನಮ್ಮ ಜೀವನ ಹೀಗಾಯ್ತು ಅಂತ ಹೇಳಿಕೊಂಡು ಪರಿತಪಿಸ್ತಿದ್ರು. ನಾನು ಕಲಿಸಿದ ವಿದ್ಯಾರ್ಥಿಗಳು ಅಥವಾ ನಮ್ಮ ಶಾಲೆಯಲ್ಲಿ, ನಮ್ಮ ಚಂದಳಿಕೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಯಾರು ಹಾಗೆ ಹೋಗುದಿಲ್ಲ. ಎಲ್ಲಾರು ಒಂದು 2% ಇರ್ಬೋದು. ಯಾಕಂದ್ರೆ ಅದವರ ಜಾಯಮಾನವೇ ಹಾಗೆ. ನಾವು ಕಲಿಸುವಾಗ ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೇವೆ. ಅವರು ಈ ಸಮಾಜದಲ್ಲಿ ಒಳ್ಳೆಯ ಜೀವಿಗಳಾಗಿ ಬದುಕಬೇಕು ಹೇಳುವಂತ ಒಂದು ಧ್ಯೇಯೋದ್ದೇಶ ನಮ್ಮಲ್ಲಿತ್ತು. ಅದನ್ನು ನಾನು ದಿವಾಕರ ದಾಸರಲ್ಲಿ ನೋಡಿದ್ದೇನೆ. ಮತ್ತು ಎಲ್ಲರಿಗೂ ಗೌರವ ಕೊಡುವಂತಹ ಗುಣನಡತೆ ಆಗಿಂದಲೇ ನಾವು ಅವರಿಗೆ ಬೆಳೆಸಿದ್ದೇವೆ. ಆದ ಕಾರಣ ಅವರಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಹಿಂದೆ ಇದ್ರು ಸಹ ಮುಂದೆ ಅವರು ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸಿದ್ರು. ಹಾಗಾಗಿ ನಾನು ಹೇಳುದು ಅಷ್ಟು ಉಚಿತ ಅಲ್ಲ, ಆದ್ರೂ ಹೇಳ್ತಾ ಇದ್ದೇನೆ. ನಮ್ಮ ಮೇಡಮ್ ಕೇಳಿದ್ರು ಅಂತೇಳಿ ಒಳ್ಳೆಯ ವಿದ್ಯಾರ್ಥಿ. ನಾನು ವಿದ್ಯಾಭ್ಯಾಸಕ್ಕೆ ಕೊಡುವ ಬೆಲೆಗಿಂತ ಹೆಚ್ಚು ನಾನು ಶಾಲೆಯಲ್ಲಿ ಮಕ್ಕಳ ನಾನು ಜೋರು ಮಾಡಿದ್ರೆ ಅವ್ರು ಸರಿ ಇಲ್ಲದಕ್ಕೆ ವಿದ್ಯಾಭ್ಯಾಸಕ್ಕೂ ಮಾಡಿದ್ದೇನೆ. ಅದು ಅದಕ್ಕಿಂತ ಹೆಚ್ಚು ಅವರ ಸಂಸ್ಕೃತಿ ಸರಿ ಇಲ್ಲ ಅಂದ್ರೆ ನಾನು ಅವರನ್ನು ಬಿಡ್ಲೇ ಇಲ್ಲ. ಅದು ನನಗೆ ತುಂಬಾ ಪ್ರಯೋಜನಕಾರಿಯಾಗಿ ಈಗ ಬಂದಿದೆ. ಎಲ್ಲ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಕಂಡ್ರೆ ಪ್ರೀತಿಯಿಂದ ಹತ್ತಿರ ಬಂದು ನನ್ನನ್ನು ಪ್ರೀತಿ ಗುರುತಿಸ್ತಾರೆ. ಅದು ನನ್ನ ಜೀವಮಾನದಲ್ಲಿ ನನಗೊಂದು ಒಳ್ಳೆಯ ಆಶೀರ್ವಾದ. ನನಗೆ ಈಗ 80 ವರ್ಷ ಆಗ್ತಾ ಇದೆ. ಆದ್ರೂ ನಾನು ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮಾಜದಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಮಕ್ಕಳ ಆಶೀರ್ವಾದ ಅಂತ ನೆನೆಸ್ಕೊಳ್ತೇನೆ. ನಾನು ನನ್ನ ಶಿಕ್ಷಣ, ನನ್ನ ಉದ್ಯೋಗದ ಸಮಯದಲ್ಲಿ ನಾನು ಆ ಮಕ್ಕಳಿಗೆ ಕೊಟ್ಟ ಪ್ರೀತಿ, ಆ ಮನೆಯವರಿಗೆ ಹೆತ್ತವರಿಗೆ ಕೊಟ್ಟಂತಹ ಪ್ರೀತಿ, ಅದು ನನ್ನನ್ನು ಎಷ್ಟು ರಕ್ಷಿಸ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಶಿಕ್ಷಕರು ಅಂತ ಆದ್ರೆ ಅವರು ಆ ರೀತಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಯಾರೇ ಆಗಲಿ. ಅದು ನಿಮಗೆ ಆಶೀರ್ವಾದವಾಗಿ ಬರ್ತದೆ. ಅದಕ್ಕೆ 2 ಮಾತಿಲ್ಲ. ಈ ಅವಕಾಶಕ್ಕೆ ಹೊಂದಿಸಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಂಕೋಡಿ ಬಾಲಣ್ಣವರು ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆ ಇಡ್ಕಿಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪುರುಷೋತ್ತಮ್ ಕೋಲ್ಪೆ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸುರೇಶ್ ಶೆಟ್ಟಿ ಕೇಪು ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ನೀತಿಯಪ್ಪ ಕಳ್ಳರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾವು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಜಯರಾಮ್ ಕಾರಾಡಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ತಾವು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಸಹ್ಯಾದ್ರಿ ಇನ್ಸ್ಟಿಟ್ಯೂಷನ್ನ ನಮ್ಮ ಜಯ ಮೇಡಮ್ ಅವರಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸೂರ್ಯ ವೆಂಕಟರಮಣ ಭಟ್ರು ಇದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು SLE ಸಂಸ್ಥೆಯ ಪರವಾಗಿ ಸ್ವೀಕರಿಸಬೇಕಂತ ವಿನಂತಿ. ಕಲ್ಕುಡ ದೈವದ ಪಾತ್ರೆ ಜಿನ್ನಪ್ಪ ಗೌಡರವರು ಆಗಮಿಸಿದ್ದಾರೆ. ತಮಗೂ ಕೂಡ ಸ್ವಾಗತ ಬಯಸುತ್ತಾ ತಾವು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀಧರಣ್ಣ ಪಟ್ಲ ಶ್ರೀಧರಣ್ಣ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಆಗಮಿಸುತ್ತಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಜನಪ್ರಿಯ ಶಾಸಕರಾದಂಥ ಇವತ್ತು ತಮ್ಮ ಮಂಗಳೂರಿನ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. SLV ಬುಕ್ ಹೌಸ್ನ ಈ ಒಂದು ಶುಭಾರಂಭದ ಕಾರ್ಯಕ್ರಮಕ್ಕೆ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜ್ಯಾದ್ಯಂತ ಹಲವು ಶಾಖೆಗಳನ್ನು ತೆರೆದು ಇದೀಗ ಮುತ್ತಿನ ನಗರಿ ಪುತ್ತೂರಿನಲ್ಲಿ SLV ಬುಕ್ ಹೌಸ್ ಇರುವಂತಹ ಅತಿ ದೊಡ್ಡ ಮಳಿಗೆಯನ್ನ
ಪ್ರಾರಂಭಿಸಿ ಇಂದು ಶುಭಾರಂಭಗೊಂಡು ಇದೀಗ ಉದ್ಘಾಟನೆಗೊಂಡಿದೆ. ಗೌರವಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಡಾಕ್ಟರ್ ಸುರೇಶ್ ಪುತ್ತೂರಾಯರವರಿದ್ದಾರೆ. ಇವರೆಲ್ಲರನ್ನು ನಾವು ಪ್ರೀತಿಪೂರ್ವಕವಾಗಿ SLV ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ತಮ್ಮನ್ನು ವಿನಂತಿ. ಪುತ್ತೂರಿನಲ್ಲಿ ಈಗ ತಾನು ಉದ್ಘಾಟನೆಗೊಂಡ SLV ಬುಕ್ ಹೌಸಿನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ SLV ಗ್ರೂಪಿನ ಸಂಸ್ಥಾಪಕರಾದಂಥ ದಿವಾಕರ್ ದಾಸ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪಂಜಗಡ್ಡೆ ಈಶ್ವರ್ ಭಟ್ ಅವರೇ, ರಾಜಾರಾಮ್ ಶೆಟ್ರೆ, ರಾಮದಾಸ್ ಅವರೇ, ನಮ್ಮ ದಯಾನಂದ್ ಅವರೇ, ಡಾಕ್ಟರ್ ಪುತ್ತೂರಾಯ್ ಅವರೇ, ನಮ್ಮ ದಿವಾಕರ್ ದಾಸ್ ಅವರ ಕುಟುಂಬಸ್ಥರೇ, ಇಲ್ಲಿ ಸೇರಿರುವಂತಹ ಎಲ್ಲ ದಿವಾಕರ್ ದಾಸ್ ಅವರ ಹಿತೈಷಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, SLV ಬುಕ್ ಹೌಸ್ ಅಂತ ಹೇಳಿದ್ರೆ ನಾನು ಸುಮಾರು 10-15 ವರ್ಷದಿಂದ ಹತ್ತಿರದಿಂದ ನೋಡಿದೆವು. ಒಂದು 10-15 ವರ್ಷದ ಹಿಂದೆ ದಿವಾಕರ್ ದಾಸ್ ಬಂದು ನನ್ನ ಹತ್ರ ಹೇಳಿದರು, ಮಂಗಳೂರಿನಲ್ಲಿ ನಾನೊಂದು SLV ಬುಕ್ ಶಾಪ್ ಅನ್ನು ಮಾಡ್ತೇನೆ, ಒಂದು ಔಟ್ಲೆಟ್ ಅನ್ನು ಓಪನ್ ಮಾಡ್ತೇನೆ ಅಂತ ನನ್ನ ಹತ್ರ ಹೇಳಿದ್ರು. ನಾನಾಗ ತಿಳ್ಕೊಂಡೆ, ಈ ಮನುಷ್ಯನಿಗೆ ಬುಕ್ಕಿನ ಅಂಗಡಿ ಯಾಕೆ, ಇಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇದೆ, ಆದರೆ ಒಬ್ಬರೊಂದು ಉದ್ಯಮ ಆರಂಭ ಮಾಡುವಾಗ ನಾವು ಅದಕ್ಕೆ ಬಾಯಲ್ಲಿ ಏನಾದ್ರು ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಇವತ್ತು ಒಂದು 10 ವರ್ಷದ ನಂತರ ಮಂಗಳೂರಿನಲ್ಲಿ ಎಲ್ಲ ಐಟಮ್ಗಳು ಸಿಗುವಂಥದ್ದು ಅತ್ಯಂತ ಪ್ರಸಿದ್ಧವಾದ ಒಂದು ಔಟ್ಲೆಟ್ ಅಂತ ಹೇಳಿದ್ರೆ ಅದು ಮಂಗಳೂರಿನಲ್ಲಿ SLV ಬುಕ್ ಹೌಸ್. ಇದು ನಾನು ಅವರ ಈ ಕಾರ್ಯಕ್ರಮಕ್ಕೆ, ಈ ಔಟ್ಲೆಟ್ ಉದ್ಘಾಟನೆಗೆ ಬಂದಿದ್ದೇನೆ ಅಂತ ಹೇಳುವುದಲ್ಲ. ಇದು ನನ್ನ ಮಕ್ಕಳು ಕೊಟ್ಟಿರುವಂತ, ನಮ್ಮ ಮಕ್ಕಳು ಹೋಗುವ ಶಾಲೆಯ ಮಕ್ಕಳು ಕೊಟ್ಟಿರುವಂತ ಫೀಡ್ಬ್ಯಾಕ್ ಅನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ. ದಿಸ್ ಇಸ್ ಎ ರೈಟ್ ಫೀಡ್ಬ್ಯಾಕ್. ನನ್ನ ಮಗಳು MBBS ಓದ್ತಾಳೆ, ಅವಳು ಮೊನ್ನೆ ಹೇಳ್ತಾನೆ, ಎಂಚಿನ ಬುಕ್ ಓನ್ನ ಅಂಕಲ್ನ ಬುಕ್ ತಿಕ್ಕುಜಿ, ಈ ಬುಕ್ ಅಲ್ಲ, MBBS ಮಾಡುವ ಎಲ್ಲಿಯೂ ಸಿಗುದಿಲ್ಲ ಆ ಬುಕ್ಕು, ಅದು ನಮ್ಮ SLV ಅಂಕಲ್ ಅವರ ಶಾಪಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ತುಂಬಾ ಸಂತೋಷ ಆಯ್ತು ಮನಸ್ಸಲ್ಲಿ. ಇವರು ಬುಕ್ ಶಾಪನ್ನು ಓಪನ್ ಮಾಡಿ ಮಂಗಳೂರಿನಲ್ಲಿರುವ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಪೈಪೋಟಿ ಕೊಟ್ಟು ಅಲ್ಲಿ ಸಿಗದಂತ ಬುಕ್ಗಳು ಪ್ರಿಂಟೆಡ್ ಬುಕ್ಗಳು, ಅಂದ್ರೆ ಅದಕ್ಕೆ ಸ್ಪೆಸಿಫೈ ರೈಟರ್ಸ್ ಇರ್ತಾರೆ, ಅಂತ ಬುಕ್ಗಳು ಕೂಡ ಇವತ್ತು ಮಂಗಳೂರಿನಲ್ಲಿ SLV ಬುಕ್ ಶಾಪ್ ಅಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಒಂದು ಪಾಲು ನಮಗೂ ಹೆಮ್ಮೆ ಆಗ್ತದೆ, ನಮಗೂ ಸಂತೋಷ ಆಗ್ತದೆ. ನಮ್ಮ ಪುತ್ತೂರಿನ ಹುಡುಗ ಇವತ್ತು ಮೈಸೂರಿನಲ್ಲಿ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಸುಮಾರು 100 ಕೋಟಿ ರೂಪಾಯಿಗಳ ಟರ್ನ್ಓವರ್ವರೆಗೆ ಮುಟ್ಟಿದ್ದಾರೆ. 100 ಕೋಟಿ ರೂಪಾಯಿಗಳ ಟರ್ನ್ಓವರ್ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಬಂದ ಒಂದು ಅಂಶವನ್ನು ಅವರೊಬ್ರು ಮಾತ್ರ ತಿನ್ನುವುದಿಲ್ಲ, ಲಾಭದ ಒಂದು ಅಂಶವನ್ನು ಇವತ್ತು ಈ ಭಾಗದ ಎಲ್ಲ ದೇವಸ್ಥಾನ, ಭಜನಾ ಮಂದಿರ, ಅಲ್ಲಿ ಊರಲ್ಲಿದ್ದವರ ಕಷ್ಟದವರಿಗೆ ಎಲ್ಲ ಸ್ಪಂದನೆ ಕೊಡುವಂತವರು ನಮ್ಮ SLVನ ಮಾಲಕರಾದಂಥ ದಿವಾಕರ್ ದಾಸ್ ಅವರು. ಸೈನೂರು ಸೀತಾರಾಮ್ ರೈಗಳು ವೇದಿಕೆಗೆ ಬರಬೇಕು ಅಂತ ಒಮ್ಮೆ ಬಂದು ಕೂಡಲೇ ನಿಂತ್ಕೊಳ್ಬೇಕು, ಇಲ್ಲಾಂದ್ರೆ ನಮಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸರಿಯಾಗುದಿಲ್ಲ. ಬಂದು ಕೂತ್ಕೊಂಡ್ರೆ ಆಯ್ತು, ಚಾರು ಕೊಡ್ತಾರೆ.
ಸೀತಾರಾಮರಾಯಗಳು ಯಾವ ಕಾರ್ಯಕ್ರಮಕ್ಕೂ ಹೋಗೋದು ಕಡಿಮೆ ಮಾಡಿದ್ದಾರೆ. ಆದರೆ SLV ಬುಕ್ ಶಾಪ್ ಉದ್ಘಾಟನೆಗೆ ಬರಬೇಕಾಗಿದ್ರೆ ಅವರಿಗೆ ಮತ್ತೆ ದಿವಾಕರ್ ದಾಸಿಗೆ ಅವರಿಗೆ ಇರುವಂತಹ ನಂಟು ಏನು ಎಂಬುದನ್ನು ನಿಮಗೆಲ್ಲ ಗೊತ್ತಾಗ್ಬೋದು. ಆ ಕಾರ್ಯಕ್ರಮಕ್ಕೆ ನಮ್ಮ ಸವಣೂರು ಸೀತಾರಾಮರಾಯಗಳು ಬಂದಿದ್ದಾರೆ. ಅವರಿಗೂ ಅವರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. SLV ಬುಕ್ ಸಂಸ್ಥೆ ಅಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಕಡೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಕೂಡ ಶಾಲೆಗಳಿಗೂ ಕೂಡ ಇವರು ಬುಕ್ ಅನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಯಲ್ಲಿ ಮೈಸೂರಿನಲ್ಲಿ ದೊಡ್ಡ ಇಂಡಸ್ಟ್ರಿಯನ್ನು ಹೊಂದಿದ್ದಾರೆ. ನಾನು ಅವರ ಮೈಸೂರು ಕಚೇರಿಗೆ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಮನಸ್ಸಿನಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನು ಆರಂಭ ಮಾಡಿದ್ರೆ ಅದಕ್ಕೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿದಕ್ಕೆ ಬಹುಶಃ ದಿವಾಕರ್ ದಾಸ್ ಮತ್ತೆ SLV ಬುಕ್ ಹೌಸ್ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ. ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತ, ನಾನು ಇವತ್ತು ಬರ್ಲಿಕ್ಕಿಲ್ಲ ಆಯ್ತು. ನಮಗೆ ಇವತ್ತು KDP ಮೀಟಿಂಗ್ ಇವತ್ತು 10 ಗಂಟೆಗೆ ಆರಂಭ ಆಗ್ತದೆ. ನಾನು 10:30 ಗಂಟೆಗೆ ಬ್ಯಾಂಗ್ಳೂರಿನಿಂದ ಬಂದು ಮಂಗಳೂರಿನಲ್ಲಿದ್ದೆ. ಆದಾಗ ರಾಜಾರಾಮ್ ಶೆಟ್ಟಿ ಫೋನ್ ಮಾಡಿದ್ರು, ಒಳ್ಳೆ SLV ಬುಕ್ ಶಾಪ್ ಓಪನ್ ಇದು ಬರ್ತದೆ. ನನ್ನ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಕ್ಯಾನ್ಸಲ್ ಮಾಡಿದ್ದೆ. ಮತ್ತೆ ಹಾಗೆ ಊಟ ಮಾಡಿದ್ರೆ ಸೀದಾ ಎದ್ದುಕೊಂಡು ರಾತ್ರಿ ಇಲ್ಲಿ ಬಂದು ಇಲ್ಲಿ ಮಲಗಿ ಈಗ ನಿಮ್ಮ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟಿದ್ದೀನಿ. ನಮ್ಮ ಪುತ್ತೂರಿನಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಉದ್ಯಮ ಬಂದರೆ ಏನಾಗ್ತದೆ, ಯಾವ ಉದ್ಯಮ ಪುತ್ತೂರಿನಲ್ಲಿ ಆರಂಭ ಆದರೂ ನಾವು ಅತ್ಯಂತ ಸಂತೋಷವನ್ನು ಸ್ವೀಕಾರ ಮಾಡ್ತೇವೆ. ಇವತ್ತು 10 ಜನರಿಗೆ ಇಲ್ಲಿ ಕೆಲಸ ಸಿಗುವಂತದ್ದಾಗ್ತದೆ. ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಕೆಲಸಗಳು ಆಗ್ತದೆ. ದಿವಾಕರ್ ದಾಸ್ ಅವರ ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ. ಅದು ಶಾಲೆಯ ಎದುರುಗಡೆ ಇದೆ. ನೀವು ಇನ್ನೊಂದು 2 ವರ್ಷ ಆಗುವಾಗ ನೀವು ಕೇಳ್ಬೋದು, ನಿಮ್ಮ ಮಕ್ಕಳ ಹತ್ರ ಪ್ರಶ್ನೆ ಮಾಡ್ಬೋದು, ಪುತ್ತೂರಿನಲ್ಲಿ ಎಲ್ಲ ಬುಕ್ಗಳು ಸಿಗುವಂತ ಎಲ್ಲ ಐಟಮ್ಗಳು ಸಿಗುವಂತ ಮಳಿಗೆ ಯಾವುದು ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮಕ್ಕಳು ಹೇಳ್ತಾರೆ ಅದು SLV ಬುಕ್. ಇವತ್ತು ಬರೀ ಬುಕ್ ಸ್ಟಾಪ್ ಅನ್ನು ಮಾತ್ರ ಓಪನ್ ಮಾಡುವುದಲ್ಲ, ಕರ್ನಾಟಕಕ್ಕೆ ಮುಂದಿನ ವರ್ಷಕ್ಕೆ ನೀವು 250 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಮಾಡಬೇಕು. ಸರ್ಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಯಾವುದಾದ್ರು ಬುಕ್ಗಳೆಲ್ಲ ತಗೊಳ್ತಾರೆ, ಅದಕ್ಕೆಲ್ಲ ನಮ್ಮ ಪೂರ್ಣ ಸಹಕಾರ ಇದೆ. ಪುತ್ತೂರಿನ ನಿಮ್ಮ SLV ಸಂಸ್ಥೆಯ ಜೊತೆಗೆ ನೀವು ಕೂಡ ಬೆಳೆಯಿರಿ. ಈ ಭಾಗಕ್ಕೆ ನಿಮ್ಮ ಸಹಕಾರಗಳು ಮುಂದಿನ ದಿವಸಗಳು ಇರಲಿ. ಇವತ್ತು ಉದ್ಘಾಟನೆ ಮಾಡಿದಂತಹ ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ನಾವು ಆ ಮಾಲಿಂಗೇಶ್ವರನ ಹತ್ರ, ಆ ಮಹಿಷಮರ್ದಿನ ಹತ್ರ, ಆ ಗಣಪತಿ ಹತ್ರ, ನೀವು ನಂಬಿರುವಂತಹ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಶುಭವನ್ನು ಹಾರೈಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ ಸನ್ಮಾನ್ಯ ಶ್ರೀಯುತ ಅಶೋಕ್ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಇವರನ್ನು ದಿವಾಕರ್ ದಾಸ್ ಅವರು ಶಾಲೆ ಮುಗಿಸಿ ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸನ್ಮಾನ್ಯ ಶಾಸಕರಿಗೆ SLV ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತ ಶಾಸಕರು ನಮ್ಮ ವೇದಿಕೆಯನ್ನು ತೆರಳ್ತಾ ಇದ್ದಾರೆ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಸೀತಾರಾಮರಾವ್ ಅವರು ಶುಭ ನುಡಿಗಳನ್ನು ಅಂದುಕೊಂಡಿದ್ದೇನೆ. ಹಾಗೆ ಅಂದುಬಿದ್ದ ಈಶ್ವರ ಭಟ್ ಸರ್ ನಮ್ಮ ಜೊತೆ ಇದ್ದಾರೆ. ಇವರನ್ನು SLV ಸಂಸ್ಥೆಯ ಪರವಾಗಿ ಗೌರವಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಆತ್ಮೀಯರೇ, ನಮ್ಮ ದಾಸ್ ಅವರು ಮಾಡಿರತಕ್ಕಂಥ SLV ಬುಕ್ ಸೆಂಟರ್ ಅನ್ನು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕ ಅಶೋಕ್ ರೈ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮಗೂ ದಾಸ್ ಅವರಿಗೂ ಹೆಚ್ಚು ಪರಿಚಯ ಇಲ್ಲದಿದ್ರು ಅವರ ಸ್ನೇಹಿತರಾದಂಥ ರಾಜಾರಾಮ್ ಶೆಟ್ಟರು ನಮ್ಮ ಹತ್ರ ಆಗಾಗ ಅವರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರುವುದು ಸಂತೋಷ ತಂದಿದೆ. ನಮಗೆ ಗೊತ್ತಿಲ್ಲದೆ ಇದ್ರು ಸುಮಾರು 15 ವರ್ಷಗಳ ಹಿಂದೆಯೇ ದಾಸ್ ಅವರು ಇಂದ ಸಣ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಮ್ಮ ವಿದ್ಯಾರಶ್ಮಿಯ ಏರಿಯಾದಲ್ಲೆಲ್ಲ ಬಂದು ನಮಗೆ ಪುಸ್ತಕಗಳನ್ನು ಒದಗಿಸಿದ್ದು ನಮಗೆ ನೆನಪಿದೆ. ಈಗ ದೊಡ್ಡ ಮಟ್ಟದಲ್ಲಿ ಅವರು ಇಲ್ಲಿ ನಡೆಸಿಕೊಂಡು ಬರುವುದರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮ ವಿದ್ಯಾರಶ್ಮಿ ಸಂಸ್ಥೆ ಏನಿದೆ ಅದರಿಂದ ಇವರಿಗೆ ತುಂಬು ಹೃದಯದ ಸಹಕಾರ ಕೊಟ್ಟು ಅವರಿಂದಲೇ ನಾವು ಇದನ್ನು ಪುಸ್ತಕ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತೆ ಅವರು ಮಾಡತಕ್ಕಂಥ ಪುತ್ತೂರಿಗೆ ಕೊಟ್ಟತಕ್ಕಂಥ ಈ ದೊಡ್ಡ ಕೊಡುಗೆಗೆ ನಮ್ಮ ಪುತ್ತೂರಿನ ಜನಗಳೆಲ್ಲ ಅವರಿಗೆ ಋಣಿಯಾಗಿರಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮನ್ನು ಕರೆದು ವೇದಿಕೆ ಕರೆದು ಗೌರವಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಹಾರೈಕೆ ಮಾಡಿದಂತಹ ಸವಣೂರು ಸೀತಾರಾಮರಾಯರಿಗೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಈಗ ಮತ್ತು
ಸ್ವರ ಸಮರ್ಪಣೆ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಉಪಹಾರದ ವ್ಯವಸ್ಥೆ ಇಲ್ಲಿ ಪಕ್ಕದಲ್ಲಿ ನಡೆಯಲಿಕ್ಕೆ ಎಲ್ಲ ಬಂದಂತಹ ಅತಿಥಿಗಳು ನಮ್ಮ ಉಪಹಾರದ ವ್ಯವಸ್ಥೆಯನ್ನು ಸ್ವೀಕರಿಸಿ ಹೋಗಬೇಕಂತ ವಿನಂತಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಇವತ್ತು ಪುತ್ತೂರು ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ದಯಾನಂದ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಇವರು ತಮ್ಮ ಶುಭ ಹಾರೈಕೆಯನ್ನು ಮಾಡಬೇಕಂತ ವಿನಂತಿ. ಹಾಗೆ ಅವರಿಗೆ ಯುವಕದಾಸ್ ಅವರು ಗೌರವಾರ್ಪಣೆ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾರೆ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಎಲ್ಲ ಮಿತ್ರರು ಆಗಮಿಸುತ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಸ್ಎಲ್ವಿ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಆರಕ್ಷಕ ಠಾಣೆಯ ಪುತ್ತೂರು ನಗರದ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿದ್ದಾರೆ. ತಮ್ಮನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಒಂದು ಒಳ್ಳೆಯ ವ್ಯವಹಾರದ ನಿಮಿತ್ತ ಪುತ್ತೂರನ್ನು ಗಮನಿಸಿಕೊಂಡು ಪುತ್ತೂರಿನ ಜನತೆಗೆ ಅತ್ಯಂತ ಅವಶ್ಯಕತೆ ಇರುವಂತಹ ಚಿಕ್ಕ ಮಕ್ಕಳಿಂದ ಪದವೀಧರವರೆಗೆ ಓದುವಂತಹ ಎಲ್ಲ ಮಕ್ಕಳಿಗೆ ಅವಶ್ಯಕತೆಯನ್ನು ಕಂಡು ಬೆಳೆಯುವಂತಹ ಪುತ್ತೂರು ಮತ್ತೊಂದು ಅಷ್ಟು ಶುಭವನ್ನು ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೂರಲ್ಲಿ ಹುಟ್ಟಿ ಬೆಳೆದಂತಹ ಇದೇ ನಗರದ ವಿವೇಕಾನಂದ ಕಾಲೇಜಲ್ಲಿ ವಿದ್ಯಾರ್ಥಿ ಜೀವನವನ್ನು ಅತ್ಯಂತ ಯಶಸ್ವಿಯಲ್ಲಿ ಮುಗಿಸಿಕೊಂಡು ಇವತ್ತು ನಮ್ಮ ಮೈಸೂರಲ್ಲಿ ಇದರ ಕಂಪನಿಯನ್ನ ಪ್ರಾರಂಭ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಒಂದು ಒಳ್ಳೆಯ ಉತ್ತಮ ಮಟ್ಟದ ಪುಸ್ತಕಗಳನ್ನ ನಮ್ಮ ಎಲ್ಲ ಅವಶ್ಯಕತೆ ಇರುವಂತಹ ಶಾಲೆಗಳಿಗೆ ವ್ಯವಸ್ಥೆಯನ್ನು ಒದಗಿಸುವುದರೊಟ್ಟಿಗೆ ಬಾಲ್ಯದಿಂದ ಯಾವ ರೀತಿ ಬೆಳೆದು ಬಂದಿದ್ದಾರೆ ಅನ್ನೋದರ ಬಗ್ಗೆ ಇಲ್ಲ ಹಿರಿಯರು ಅನೇಕ ಬಾರಿ ಉಲ್ಲೇಖ ಮಾಡಿರುವಂತದ್ದು ನಾನು ಕೇಳಿದೆ. ಯುವಕರ ಬಗ್ಗೆ ನನಗೇನು ಮಾತಾಡ್ಲಿಕ್ಕಿಲ್ಲ. ಯುವಕರು ಮತ್ತು ನಾನು ಬಾಲ್ಯದಿಂದ ಒಟ್ಟಾಗಿ ಬೆಳೆದು ಇವತ್ತಿನವರೆಗೂ ಇದೇ ರೀತಿಯಲ್ಲಿ ಯಾವತ್ತೂ ನಾವು ಒಟ್ಟಿಗೆ ಇರುವವರು. ಹಾಗಾಗಿ ಈ ವೇದಿಕೆ ಅಂತ ಹೇಳಿದ್ರೆ ಅದು ಈ ಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮ ಮನೆಯ ಸಂಸ್ಥೆಯಾಗೆ. ಹಾಗಾಗಿ ಅನೇಕರು ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ, ಭವನಿ ಟೀಚರ್ ಹೇಳಿದ್ರು, ಶಂಕರರಾವ ಪ್ರಸಾದ್ ಇದ್ದಾರೆ. ನಾವೆಲ್ಲರೂ ಈ ಭಾಗದಲ್ಲಿ ಅತ್ಯಂತ ಚಿಕ್ಕದಿಂದ ಬೆಳೆದು ನಮ್ಮೆಲ್ಲರಿಗೂ ಅತ್ಯಂತ ಇವತ್ತಿನ ಕಾಲದಲ್ಲಿ ಬೆಳೆದಿರುವಂತಹ ದಿವಾಕರ್ ದಾಸ ಅತ್ಯಂತ ಪ್ರೇರಣೆ. ಒಬ್ಬ ಹೃದಯ ಶ್ರೀಮಂತಿಗೆ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ದಿವಾಕರ್ ಹತ್ರ ನಾವು ಅವರನ್ನು ನೋಡಿ ಕಲಿಬೇಕು. ಹಾಗಾಗಿ ಈ ರೀತಿಯ ಹೃದಯ ಶ್ರೀಮಂತಿಗೆ ನನ್ನೊಬ್ಬ ಬಾಲ್ಯದ ಸ್ನೇಹಿತನಲ್ಲಿ ಇರುವಂತದ್ದು ನನಗೆ ಅತ್ಯಂತ ಹೆಮ್ಮೆ. ನಾನು ದೇವರ ಹತ್ರ ಪ್ರಾರ್ಥಿಸಿಕೊಳ್ಳುವಂತ ಇಷ್ಟೇ, ಭಗವಂತ ಆ ಒಳ್ಳೆ ಮನಸ್ಸಿನ ನನ್ನ ಅತ್ಯಂತ ಪ್ರೀತಿಯ ಪ್ರಾಣ ಸ್ನೇಹಿತನಿಗೆ ನಿತ್ಯ ನಿರಂತರ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸುವಂತಹ ಈ ಸಂಸ್ಥೆ ಉತ್ತರೋತ್ತರ ಬೆಳೆಯುವುದಕ್ಕೆ ನಾವೆಲ್ಲರೂ ಶಕ್ತಿಯಾಗಿ ಅವರೊಟ್ಟಿಗೆ ನಿಲ್ಲೋಣ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಪ್ರಾರಂಭಗೊಂಡಿರುವಂತಹ ಈ ಮನೆಗೆ ಅತ್ಯಂತ ಸೂರ್ಯಚಂದ್ರರು ಉದಯಿಸುವವರೆಗೆ ಇಡೀ ದೇಶವ್ಯಾಪ್ತಿಯಲ್ಲಿ ಈ ನಮ್ಮ ಸಂಸ್ಥೆ ಬೆಳೆಯುವುದರೊಟ್ಟಿಗೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಅನುಗ್ರಹವನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನನ್ನೆಲ್ಲ ಈ ಭಾಗದ ಜನತೆಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸುತ್ತಾ ಎಲ್ರಿಗೂ ಶುಭವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ದಯಾನಂದ ಶೆಟ್ಟಿ ಯೋಜನಮರವರಿಗೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಂಚಗುಡ್ಡೆ ಈಶ್ವರ ಭಟ್ ಸರ್ ಅವರು ಆಗಮಿಸಿದ್ದಾರೆ. ತಮ್ಮ ಶುಭ ಹಾರೈಕೆಗಳನ್ನು ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಕಲ್ಕೊಡ ದೈವದ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ಸೇರಿದ ಎಲ್ಲ ಮಿತ್ರವೃಂದಕ್ಕೆ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರಗಳೇ, ಪತ್ರಿಕಾ ಮಾಧ್ಯಮದವರೇ, ಸ್ನೇಹಿತರೆ, ಇವತ್ತು ಪತ್ರಿಕೆಯ ಜಾಹೀರಾತನ್ನು ನೋಡಿ ಒಂದು ಉಪ್ಪಿನಕಾಯಿ ವ್ಯಾಪಾರಕ್ಕೆ ಕಾಲಿಟ್ಟು ನಂತರ ದಿವಸದಲ್ಲಿ ಬುಕ್ಕು ಸ್ಟಾಲ್ಗೆ ಅದರ ವ್ಯಾಪಾರಕ್ಕೆ ಪಾದಾರ್ಪಣೆ ಮಾಡಿ ಇವತ್ತು 200ಕ್ಕಿಂತಲೂ ಹೆಚ್ಚು ಜನರ ಕೆಲಸದಾಳುಗಳನ್ನಿಟ್ಟುಕೊಂಡು ಸಮಾಜ ಸೇವೆ ಮಾಡುತ್ತಿರುವ ದಿವಾಕರ್ ದಾಸ್ ಅವರಿಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈ ನಮ್ಮ ದೇಶದಲ್ಲಿ ಎಷ್ಟೋ ಕೋಟ್ಯಾಧಿಪತಿ ಲಕ್ಷಾಧಿಪತಿಗಳು ಇರಬಹುದು, ಆದರೆ ದಾನ ಧರ್ಮ ಮಾಡಲಿಕ್ಕೆ ಮನಸ್ಸು ಬೇಕು, ಗಟ್ಟಿ ನಿರ್ಧಾರ ಬೇಕು, ತನ್ನಂತೆ ಇನ್ನೊಬ್ಬರೆಂಬ ಭಾವನೆ ನಮ್ಮಲ್ಲಿ ಮೂಡಿದಾಗ ನಮ್ಮ ದಾನ ಧರ್ಮವು ಯಶಸ್ವಿ ಆಗ್ತದೆ.
ಇವತ್ತು ಅವರು ಮೈಸೂರಲ್ಲಿ ಇರಲಿ, ಹಾಸನದಲ್ಲಿ ಇರಲಿ ದಿವಾಕರ್ ದಾಸ್ ಅವರು ಮಹಾಲಿಂಗೇಶ್ವರ ದೇವರ ದೊಡ್ಡ ಭಕ್ತರು. ಅವರ ಮನೆಯಲ್ಲಿ ಮಹಾಲಿಂಗೇಶ್ವರ ದೇವರ ಪಟ ಉಂಟು, ಮನಸ್ಸಿನಲ್ಲಿಯೂ ಉಂಟು. ಎಷ್ಟೋ ದೇವಸ್ಥಾನ, ದೈವಸ್ಥಾನ, ಬ್ರಹ್ಮಕಲಶಕ್ಕೆ ಅವರು ಜೀರ್ಣೋದ್ಧಾರ ಕಾರ್ಯಕ್ಕೆ ಅವರು ಅವರ ಕೈಲಾದಷ್ಟು ಹಣವನ್ನು ಅವರು ಕೊಟ್ಟಿರುತ್ತಾರೆ. ಅದಲ್ಲದೆ ಎಷ್ಟೋ ಶಿಕ್ಷಣ ಸಂಸ್ಥೆಗೆ ಪ್ರೋತ್ಸಾಹ ನೀಡಿದವರು. ಅದಲ್ಲದೆ ದೇವಸ್ಥಾನ, ದೈವಸ್ಥಾನಕ್ಕೆ ಹೇಗೂ ಬ್ರಹ್ಮಕಲಶಕ್ಕೆ ಅವರು ಸಹಾಯದಾನ ಮಾಡಿದವರು. ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಬೇಕಾದವರು ನಮ್ಮ ದಿವಾಕರ್ ದಾಸ್ ಅವರು. ಅಂಥವರು ಇವತ್ತು ನಮ್ಮ ನೆಹರು ನಗರದಲ್ಲಿ ಮಹಾಲಿಂಗೇಶ್ವರ ದೇವರ ಮಣ್ಣಲ್ಲಿ ಇವತ್ತು ತನ್ನ ಬುಕ್ ಸ್ಟಾಲ್ ಅನ್ನು ಇವತ್ತು ಓಪನ್ ಮಾಡಿ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲಿ. ಹಾಗೆ ನಮ್ಮ ಎಲ್ಲ ಪುತ್ತೂರು ಅಂದ್ರೆ ಮಹಾಲಿಂಗೇಶ್ವರ ಅಂದ್ರೆ ಪುತ್ತೂರು ಅಂತ ಶ್ರೀಮಾಧಿಪತಿ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಕಾರ್ಯವು ಇನ್ನು ಕೆಲವೇ ದಿವಸಗಳಲ್ಲಿ ಶುರು ಆಗ್ತದೆ. ನೀವೆಲ್ಲರೂ ಆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಪಾಲ್ಗೊಳ್ಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆಗಿ ಮಾತ್ರ 2 ವರ್ಷದಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಯಲಿದೆ. ಇಡೀ ರಾಜ್ಯವೇ ಪುತ್ತೂರು ಮಹಾಲಿಂಗೇಶ್ವರ ದೇವರತ್ತ ನೋಡುವಂತಹ ಕೆಲಸ ಕಾರ್ಯ, ಜೀರ್ಣೋದ್ಧಾರ ಕೆಲಸ ಕಾರ್ಯ ನಿಮ್ಮಿಂದಲೂ ಆಗಲಿ. ಹಾಗೆ ನಮ್ಮ ದಿವಾಕರ್ ದಾಸ್ ದೇವರ ಇಡೀ ಕುಟುಂಬಕ್ಕೆ ಮಹಾಲಿಂಗೇಶ್ವರ ದೇವರು ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ MPM ಸಂಸ್ಥೆಯ ಮುಖ್ಯಸ್ಥರಾದಂಥ MP ಅಭಿವೃದ್ಧಿ ಅವರು ನಮಗೆ ಆಗಮಿಸಿದ್ದಾರೆ. ಹಾಗೆ ಉದ್ಯಮಿಗಳಂತ ಕರುಣಾಕರ್ ಅವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ MP ಅಭಿವೃದ್ಧಿ ಅವರು ತಮ್ಮ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ನಮಸ್ತೆ. ಗೌರವಾನ್ವಿತ ದಿವಾಕರ್ ರವರೇ, ಈ ಸಂಸ್ಥೆಯ ಮುಖ್ಯಸ್ಥರಾದ ದಿವಾಕರ್ ಅವರೇ, ಹಾಗೂ ಸಮಾರಂಭದಲ್ಲಿರುವಂತಹ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಹಾಗೂ ಇಲ್ಲಿ ಬಂದಂತಹ ನೆರೆದಂಥ ನನ್ನ ಸಹೋದರರೇ ಹಾಗೂ ಗಣ್ಯರಿಗೆ ನನ್ನ ಮೊದಲನೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ದಿವಾಕರ್ ಅವರು ಇವತ್ತು ನಮ್ಮ ಊರಿನಲ್ಲಿ ಅವರ ಪುಸ್ತಕದ ಅಂಗಡಿ SLV ಬುಕ್ ಹೌಸ್ ಅನ್ನು ಆರಂಭಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಾಗ ಮೊದಲಲ್ಲಿ MPM ವಿದ್ಯಾಲಯ ಎಂಬ ಒಂದು ಸಂಸ್ಥೆಯನ್ನು, MPM ಪದವಿ ಪೂರ್ವ ಕಾಲೇಜ್, ಈ ಸಂಸ್ಥೆಯನ್ನು ಆರಂಭಿಸುವಾಗ ದಿವಾಕರ್ ಅವರು ನನಗೆ ಹೆದೆಗೊಟ್ಟು ನನ್ನನ್ನು ಮೇಲೆ ತಂದಿದ್ದಾರೆ. ನನಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಕೊಟ್ಟದ್ದವರೇ. ಆ ಸಂದರ್ಭದಲ್ಲಿ ಯಾವುದೇ ದುಡ್ಡನ್ನು ಅವರು ನನ್ನ ಹತ್ರ ಕೇಳಲಿಲ್ಲ. ಯಾವತ್ತು ನನಗೆ ಹೇಳಿದ್ರೆ ಸಾಕು ಅಲ್ಲಿಗೆ ಪುಸ್ತಕ ತಂದು ಹಾಕ್ತಾ ಇದ್ರು. ಎಜುಕೇಶನ್ ನಾವು ಹೇಗೆ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಇನ್ನೊಂದು ಮುಖವಾಗಿದೆ ಅವರು ಎಜುಕೇಶನ್ ಕೊಡುವಂಥದ್ದು. ನಾವು ಇದ್ದಾಗ ಅವರಿಗೆ ದುಡ್ಡು ಕೊಟ್ಟು ಸಹಕರಿಸುವಂತಹ ಒಂದು ವ್ಯವಸ್ಥೆ ಇವತ್ತು ದಿವಾಕರ್ ಅವರು ಇಟ್ಟುಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಮೈಸೂರಿನಲ್ಲಿ ಅವರ ಫ್ಯಾಕ್ಟರಿ ಇದೆ, ಅದನ್ನು ಕೂಡ ನಾನು ನೋಡಿದ್ದೇನೆ. ಇಂತಹ ಸಂದರ್ಭದಲ್ಲಿ ದಿವಾಕರ್ ಅವರ ಗುಣಗಾನವನ್ನು ನಾನು ಮಾಡಬೇಕಾಗಿಲ್ಲ. ಬಹಳ ಒಳ್ಳೆಯ ಸ್ವಭಾವದ, ಉತ್ತಮ ಗುಣದ ಒಬ್ಬ ಮಾಲಕರಾಗಿದ್ದಾರೆ. ಇಂತಹ ಮಾಲಕರನ್ನು ಪಡೆಯುವಂತ ನಾವುಗಳು ಭಾಗ್ಯಶಾಲಿಗಳಾಗಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಇವತ್ತು ನೆಹರು ನಗರದಲ್ಲಿ ನಮ್ಮ ದಿವಾಕರ್ ಅವರು ಒಂದು SLV ಬುಕ್ ಹೌಸ್ ಅನ್ನು ಸ್ಥಾಪನೆ ಮಾಡಿರುವುದು ಇವತ್ತು ಈ ನಾಡಿನ, ಈ ಊರಿನ ಎಲ್ಲ ವಿದ್ಯಾವಂತರಿಗೆ ಹಾಗೂ ಎಲ್ಲ ವಿದ್ಯಾ ಸಂಸ್ಥೆಗಳಿಗೆ ಒಂದು ಆನೆ ಬಲ ಬದ್ದಂತಾಗಿದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇವರ ಈ SLV ವಿದ್ಯಾ ಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ, ಈ ನಾಡಿನಲ್ಲಿ ಬಾಳಿ ಬೆಳಗಲಿ ಅಂತ ಹೇಳುತ್ತಾ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಪುಂಡೀರ್ ಸರ್ ಅವರು ಆಗಮಿಸಿದ್ದಾರೆ. ತಮಗೆ SLV ಬುಕ್ ಸಂಸ್ಥೆ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಮಾಲಕರಾಗಿರುವಂತಹ ದಿವಾಕರ್ ದಾಸ್ ಮೇರ್ಲಾಜಿ ಸರ್ ಅವರು ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ದಿವಾಕರ್ ದಾಸ್ ಸರ್ ಅವರ ಗುರುಗಳಾಗಿರುವಂತಹ ಪದ್ಮಯ್ಯ ಮಾಸ್ಟರ್ ಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ SLV ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಸರ್ ಅವರು ತಮ್ಮ ಸಂಸ್ಥೆಗೆ ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆರಾಧ್ಯ ಮೂರ್ತಿಯಾದಂಥ ಮಹಾಲಿಂಗೇಶ್ವರ ದೇವರು ಹಾಗೂ ಕಲ್ಲೆಗದ ಕಲ್ಕುಡ
ಆ ಒಂದು ಕಲ್ಲುರಟಿ ದೈವವನ್ನು ಸ್ಮರಿಸ್ತಾ ಇವತ್ತು ಪುತ್ತೂರಿನ ಈ ಒಂದು ನೆಹರು ನಗರದ ಕೇಂದ್ರ ಭಾಗದಲ್ಲಿ ಆರಂಭ ಆದಂಥ SLV ಬುಕ್ ಹೌಸಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಹಿರಿಯರು, ನಮ್ಮ ವಿಟ್ಲಮುಂಡನವರು ಭಾಗದ ನಿವೃತ್ತ ಅಧ್ಯಾಪಕರಂತ ಪದ್ಮೇಗೌಡ್ರೆ, SLVನ ಮಾಲಕರಂತ ದಿವಾಕರ್ ದಾಸ್ ಅವರೇ, ರಾಮದಾಸ್ರೇ, ಮುಂದೆ ಉಪಸ್ಥಿರುವಂತ ಪದ್ಮನಾಭ ಶೆಟ್ಟಿ ಅವರೇ, ಎಲ್ಲ ಗೌರವಾನ್ವಿತ ಬಂಧುಗಳೇ, ನಾನು ಬೆಳಿಗ್ಗೆ ಪತ್ರಿಕೆಯನ್ನು ಓದಬೇಕಿದ್ರೆ ದಿವಾಕರ್ ದಾಸ್ರೆ ಬಹಳಷ್ಟು ಈ ಒಂದು SLV ಬುಕ್ ಹೌಸ್ಗೆ ಶುಭಾಶಯವನ್ನು ಕಳಿಸಿದ್ರು. ಪತ್ರಿಕೆ ಪೂರ್ತಿ SLV ಬುಕ್ ಹೌಸ್ ಇತ್ತು. ನನಗೆ ಗೊತ್ತಾಯ್ತು ಬಹುಶಃ ಎಸ್ ಅಂದ್ರೆ ರೈಟ್, ಎಲ್ಲ ಅಂದ್ರೆ ಲವ್, ವಿ ಅಂದ್ರೆ ನಾವು ಎಲ್ಲರನ್ನು ಪ್ರೀತಿಸುವ ಒಂದು SLV ಬುಕ್ ಹೌಸ್ ಅಂತೇಳಿ, ಅದರಲ್ಲಿ ದಿವಾಕರ್ ದಾಸರು ಒಬ್ಬರು ಕೊಡುಗೆ ದಾನಿಯಾಗಿ ಈ ಭಾಗದಲ್ಲಿ ಎಷ್ಟು ಇವತ್ತು ಪ್ರಚಾರದಲ್ಲಿದ್ದಾರೆ ಅಂತೇಳಿ SLV ಬುಕ್ ಹೌಸ್ ಉದ್ಘಾಟನೆ ಆದಾಗ ಬಹುಶಃ ಈ ಪುತ್ತೂರಿನ ಜನತೆಗೆ ಇವತ್ತು ಪರಿಚಯ ಆಗಿದೆ. ಮೈಸೂರಿನಲ್ಲಿ ತಮ್ಮ ವೃತ್ತಿಯನ್ನು ಆರಂಭ ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ತಮ್ಮ ಬುಕ್ ಹೌಸ್ಗಳನ್ನು ಆರಂಭ ಮಾಡಿ ಇವತ್ತು ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದಂತ ಒಬ್ಬ ಛಲಗಾರ ನಮ್ಮ ಈ ಒಂದು ಬುಕ್ ಹೌಸಿನ ಮಾಲಕರ ಅಂತ ನಮ್ಮ ದಾಸರು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಪ್ರತಿ ವರ್ಷ ಅವರ ಮನೆಯಲ್ಲಿ ಆಗುವಂತ ಆ ಒಂದು ಹರಕೆ ಆಟಕ್ಕೆ ನಾನು ಹೋಗ್ತಾ ಇದ್ದೆ. ಸುಮಾರು ಒಂದು 10-15 ವರ್ಷದಿಂದ ನಾನು ಹೋಗ್ತಾ ಇದ್ದೆ. ದಿವಾಕರ ದಾಸರ ಆಗ್ಲಿ ಪರಿಚಯ, ಆದ್ರೆ ಬುಕ್ ಹೌಸಿನವರ ಪರಿಚಯ ಇರಲಿಲ್ಲ. ದಿವಾಕರ ದಾಸರ ಯಕ್ಷಗಾನಕ್ಕೆ ಹೋಗಿ ಅಲ್ಲಿಂದ ದಿವಾಕರ ದಾಸರ ಪರಿಚಯ ಆಯಿತು. ಅವರ ಈ ಒಂದು ಸಾಧನೆ ಸಣ್ಣ ಸಾಧನೆ ಅಲ್ಲ. ಯಾಕಂದ್ರೆ ಮೈಸೂರಿಗೆ ಹೋಗಿ ನಮ್ಮ ಈ ಭಾಗದ ಒಬ್ಬ ಯುವಕ ಅಲ್ಲಿ ಬೃಹದಾಕಾರದ ಒಂದು ಬುಕ್ ಹೌಸ್ ಅನ್ನು ಆರಂಭ ಮಾಡಿ ಅದನ್ನು ಮತ್ತೆ ರಾಜ್ಯದ ಬೇರೆ ಬೇರೆ ಮೂಲೆಗೆ ಸ್ಥಾಪನೆ ಮಾಡಿ ಆ ಮುಖಾಂತರ ಇವತ್ತು SLV ಬುಕ್ ಹೌಸ್ ಅಂತೇಳಿ ಮನೆ ಮಾತಾಗ್ಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅವರ ಜೊತೆ ಇರುವಂತ ತುಂಬಾ ನೌಕರರು, ಅವರು ನೌಕರನ್ನು ನೋಡಿಕೊಳ್ಳುವಂತ ರೀತಿ ಕಂಡಾಗ ತಮ್ಮ ಮಕ್ಕಳಂತೆ ಬಹುಶಃ ನಮ್ಮ ಮನೆಯ ಆ ಮಂದಿಯಂತೆ ನೋಡಿಕೊಂಡಂತ ರೀತಿಯಿಂದಾಗಿ ಬಹುಶಃ ಈ ಒಂದು ಇವರ ಉದ್ಯಮ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾವು ಬಹಳಷ್ಟು ಜನ ಉದ್ದಿಮೆಗಳನ್ನು ಆರಂಭ ಮಾಡ್ತಾರೆ, ಆದರೆ ಆ ಉದ್ದಿಮೆಗಳು ಲೋಕಹಿತವನ್ನು ಕೂಡ ಬಯಸಬೇಕು, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಈ ರೀತಿಯ ಚಿಂತನೆಗಳು ಕೆಲವು ವ್ಯಕ್ತಿಗಳಿರ್ತವೆ. ಅದರಲ್ಲಿ ದಿವಾಕರ್ ದಾಸರದ್ದು ಕೂಡ ಅಂತ ಒಂದು ಚಿಂತನೆ ಮತ್ತು ವ್ಯಕ್ತಿತ್ವ ಅಂತ ಹೇಳಿಕೊಂಡು ಇಚ್ಛೆ ಪಡ್ತಾ ಇದ್ದೇನೆ. ಬುಕ್ ಹೌಸ್ ವಿಶೇಷವಾಗಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದಂತ ಈ ಮಳಿಗೆ. ಅದರ ಜೊತೆಯಲ್ಲಿ ಮಕ್ಕಳು ಇವತ್ತು ಆ ಖುಷಿಯಾಗಿ ಇರಬೇಕು ಅಂತೇಳಿ ಅವರ ಆಟಿಕೆಗಳನ್ನು ಅದರ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಆಟದ ಜೊತೆಯಲ್ಲಿ ಪಾಠದ ಜೊತೆಯಲ್ಲಿ ಮನರಂಜನೆ, ಇದು ಅವರ ಕಾನ್ಸೆಪ್ಟ್ ಅಂತೇಳಿ ನಾನು ಭಾವಿಸಿ ಈ ಒಂದು SLV ಬುಕ್ ಹೌಸ್ ಇವತ್ತು ವಿವೇಕಾನಂದ ವಿದ್ಯಾ ಮಂದಿರಗಳ ಈ ಒಂದು ಮಧ್ಯದಲ್ಲಿ ಆರಂಭ ಆಗಿದೆ. ಇಲ್ಲಿ ಎಲ್ಲ ಇರುವಂತದ್ದು ಜ್ಞಾನ ದೇಗುಲಗಳೇ. ಆ ಜ್ಞಾನ ದೇಗುಲಕ್ಕೆ ಇನ್ನೊಂದಷ್ಟು ಜ್ಞಾನವನ್ನು ಕೊಡುವಂತ ಕೆಲಸ ಈ ಒಂದು ಪುಸ್ತಕ ಮಳಿಗೆ ಕೊಡ್ತಾ ಇದೆ. ವಿಶೇಷವಾಗಿ ನಾನು ಒಬ್ಬ ಪುತ್ತೂರಿನ ಮಾಜಿ ಶಾಸಕನಾಗಿ ಈ ಒಂದು ಪುಸ್ತಕ ಮಳಿಗೆಯನ್ನು ಇವತ್ತು ಆರಂಭ ಮಾಡಿ ಕೇವಲ ಮಕ್ಕಳ ಆ ಒಂದು ಬರವಣಿಗೆಗೆ ಸಂಬಂಧಪಟ್ಟ ಪುಸ್ತಕಗಳಲ್ಲದೆ ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಜ್ಞಾನ ಭಂಡಾರವನ್ನು ತುಂಬಿಸುವಂತ ಈ ಒಂದು ಬುಕ್ ಹೌಸ್ ಉತ್ತರೋತ್ತರವಾಗಿ ಬೆಳೆಯಲಿ, ಮಹಾಲಿಂಗೇಶ್ವರ ದೇವರ ಅನುಗ್ರಹ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬುಕ್ ಹೌಸಿನ ಮೂಲಕ ಇನ್ನೊಂದು 10 ಬುಕ್ ಹೌಸ್ಗಳನ್ನು ಆರಂಭ ಮಾಡಲಿಕ್ಕೆ ಭಗವಂತವರಿಗೆ
ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ SLV ಬುಕ್ಸ್ ಸಂಸ್ಥೆಯನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದಂತಹ ಚೆನ್ನಮ್ಮ ಮಗನಗೌಡ ದಂಪತಿಗಳು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಮಗೆ SLV ಬುಕ್ಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಚೆನ್ನಮ್ಮ ಮಗನ ದಂಪತಿಗಳು ವೇದಿಕೆಯತ್ತ ಆಗಮಿಸಬೇಕು. ಇವತ್ತಿನ SLV ಬುಕ್ಸ್ ಸಂಸ್ಥೆಯನ್ನ ಉದ್ಘಾಟಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಚೆನ್ನಮ್ಮ ಮಗನಗೌಡ ದಂಪತಿಗಳು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ತಮಗಿದು SLV ಬುಕ್ಸ್ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿರಿಯರಾಗಿದ್ದು ನಮ್ಮ ಈ ಸಂಸ್ಥೆಯನ್ನು ಉದ್ಘಾಟಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಚೆನ್ನಮ್ಮ ಮಗನಗೌಡ ದಂಪತಿಯನ್ನ SLV ಬುಕ್ಸ್ ಸಂಸ್ಥೆಯ ಮಾಲಕರಾದಂತಹ ದಿವಕರ್ ನಿರ್ಮಾಚೆ ಹಾಗೆ ನೇಮಕ ಒಮ್ಮೆ ವೇದಿಕೆಗೆ ಬರಬೇಕು. ಯೋಗೀಶ್ ಗೌಡರು ನಮ್ಮ ಸಂಸ್ಥೆಯ ಸಿಬ್ಬಂದಿಯಾಗಿರುವಂತಹ ಯೋಗೀಶ್ ಗೌಡರು ಹಾಗೆ ಮಗನಗೌಡರ ಮಕ್ಕಳು ವೇದಿಕೆಗೆ ಬರಬೇಕು. ಚೆನ್ನಮ್ಮ ಮಗನಗೌಡ ದಂಪತಿಗಳನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು SLV ಬುಕ್ಸ್ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಮಾಜಿ ಶಾಸಕರಾಗಿರುವಂತಹ ಸಂಸ್ಥೆಯನ್ನು ಮುಂದುವರಿಸಲು ಜೊತೆಗೂಡಿ ಎಲ್ಲ ಗಣ್ಯ ಅತಿಥಿಗಳು ಜೊತೆಗೆ SLV ಬುಕ್ಸ್ ನ ಮಾಲಕರಾಗಿರುವಂತಹ ದಿವಾಕರ್ ದಾಸ್ ನೇಲಾಚಿ ಹಾಗೂ ಹೇಮಾವತಿ ದಿವಾಕರ್ ದಾಸ್ ನೇಲಾಚಿ ಇವರು ಜೊತೆಗೂಡಿ ಇವತ್ತಿನ SLV ಬುಕ್ಸ್ ಸಂಸ್ಥೆಯಿಂದ ಉದ್ಘಾಟಿಸಿ ಆಶೀರ್ವಾದವನ್ನ ನೀಡಿದಂತಹ ಚೆನ್ನಮ್ಮ ಮಗನಗೌಡ ದಂಪತಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸನ್ಮಾನಿಸುವಂತಹ ಸಂಭ್ರಮದ ಸಂತಸದ ಕ್ಷಣ. ತಮ್ಮ ಆಶೀರ್ವಾದ ಸದಾ SLV ಬುಕ್ಸ್ ಸಂಸ್ಥೆಗೆ ಸದಾ ಇರಲಿ ಎನ್ನುವಂತಹ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿ SLV ಬುಕ್ಸ್ ಸಂಸ್ಥೆಯನ್ನ ಉದ್ಘಾಟಿಸಿದಂತಹ ಹಿರಿಯರಾದಂತಹ ಚೆನ್ನಮ್ಮ ಮಗನಗೌಡ ದಂಪತಿಗಳಿಂದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಕೈ ಚಪ್ಪಾಳೆಯ ಮೂಲಕ ಈ ದಂಪತಿಗಳನ್ನ ಇನ್ನಷ್ಟು ಆಶೀರ್ವದಿಸಿ ಇನ್ನಷ್ಟು ಆಯುಷ ಆರೋಗ್ಯ ಸೌಭಾಗ್ಯವನ್ನ ನೀಡಿ ಕರುಣಿಸಿ ಅಂತ ಹೇಳಿ ಈ ಮಣ್ಣಿನಲ್ಲಿ ನೆಲೆಯಾಗಿರುವಂತಹ ಎಲ್ಲ ದೈವದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ವಿವೇಕಾನಂದ ಪದವಿ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾಗಿರುವಂತಹ ಪೀಟರ್ ವಿಲ್ಸನ್ ಪ್ರಭಾಕರ್ ಸರ್ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ತಮಗೆ SLV ಬುಕ್ಸ್ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿವೇಕಾನಂದ ಪದವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಪೀಟರ್ ವಿಲ್ಸನ್ ಪ್ರಭಾಕರ್ ಸರ್ ಅವರು ವೇದಿಕೆಯತ್ತ ಆಗಮಿಸ್ತಾ ಇದ್ದರು. ತಮಗೆ SLV ಬುಕ್ಸ್ ಸಂಸ್ಥೆ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ರವಿದಾಸ್ ದಂಪತಿಗಳು ಇದ್ದಾರೆ. ತಮಗೂ SLV ಬುಕ್ಸ್ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವು SLV ಬುಕ್ಸ್ ಸಂಸ್ಥೆ ವತಿಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಟ್ಟಡದ ಅಕ್ಷಯ್ ಮತ್ತು ಆಕಾಶ್ ಇವರು ವೇದಿಕೆಯತ್ತ ಆಗಮಿಸಬೇಕು. ಸುಲ್ತಾನ್ ಸಂಸ್ಥೆಯ ಅಕ್ಷಯ್ ಮತ್ತು ಆಕಾಶ್ ವೇದಿಕೆಯತ್ತ ಆಗಮಿಸಬೇಕು.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.